ಕನ್ನಡ. ಸರಿ ಸರಿ. ಬಾಬುರಾವ್ ದೇಸಾಯಿ ಅವರು ನಮಸ್ಕಾರ. ಧಾರವಾಡ ಕರ್ತವ್ಯ. ನಮ್ಮ RSSನ 60 ವರ್ಷದ ಇಂದ ಫುಲ್ ಟೈಮ್ ವರ್ಕರ್. ಇವರು ಸುಬ್ರಹ್ಮಣ್ಯಂ ಅಂತ RBI ಇದ್ರು, ರಿಟೈರ್ ಆಗಿದ್ದಾರೆ. ಇನ್ನು ಸ್ವಲ್ಪ ಪಕ್ಕದಲ್ಲೇ ಬನ್ನಿ, ಆ ಚೇರ್ ಸ್ವಲ್ಪ ಪಕ್ಕದಲ್ಲಿ ಹಾಕೊಳ್ಳಿ ಅವರು. ಹೇಳಿ ಇನ್ನು ಹತ್ರಕ್ಕೆ ನೋಡಿ, ಇಲ್ಲಿ ಕುಡಿಸಿ ಅವರು, ಇಲ್ಲಿ ಕುಡಿಸಿ. ಇವತ್ತು ಇವರು ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಬಹಳ ಚೆನ್ನಾಗಿ ಉಪನ್ಯಾಸ ಮಾಡ್ತಾರೆ. ಶಂಕರರು ವೇದವನ್ನು ಬಿಟ್ಟರು, ಪುರಾಣವನ್ನು ಬಿಟ್ಟರು, ಮಧ್ವರೇನೆ ಎರಡನ್ನೂ ಸಮನ್ವಯ ಮಾಡಿದವರು ಅವರು ಅಂತ. ಸ್ಟಾರ್ಟ್ ಮಾಡಿದ್ದೀರಾ? ನಾವು ಸ್ಟಾರ್ಟ್ ಮಾಡಿ ಅರಿಸಿ ಮಾಡಿದ್ದೀವಿ ಸರ್. ಬಂದಿದೆಯಾ? ಆಗಿದೆ. ಸರಿ ಸರಿ. ಓಂ ಶ್ರುತಿಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಪ್ರಹ್ಲಾದ್ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯ ಕಿಂಕರೀಯಸ್ಯ ಸಾ ಮಾಯಾ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾವಿನಂ ನೃಸಿಂಹಾಪಾರತ್ಯವಿದಾನ್ ರವಿತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ वीतरागं विवेकिनं वन्दे वेदान्ततत्त्वज्ञं विदुशेखरभारती. वास्वन्मौलिनिबद्धचन्द्रशकलाम् आपीनतुङ्गस्तनीं मुद्रामक्षगुणं सुधार्यकलशं विद्याञ्च हस्ताम्बुजैः बिभ्राणां विशदप्रभां तिरुनयनां वाग्देवतामाश्रये. श्रीमत्परमहंसपरिव्राजकाचार्यवर्य सर्ववाक्यप्रमाणपादवारेण यमनियमासन प्राणायाम प्रत्याहार धारणाध्यान समाध्यष्टाङ्गयोगानुष्ठाननिष्ठ तपश्चक्रवर्ती अनाद्यविच्छिन्न श्री शंकराचार्य गुरु परंपरा प्राप्त षड्दर्शन स्थापनाचार्य व्याख्यान सिंहासनाधीश्वर सकल निगमागमनसारसंतय शाक्यत्रय प्रतिपादक वैदिक मार्ग प्रवर्तक सर्वतंत्र स्वतंत्र आदिराजधानी विद्यानगर महाराजधानी कर्नाटक सिंहासन प्रतिष्ठापनाचार्य श्रीमद् राजाधिराज गुरु भूमंडलाचार्य ऋष्यशृंगपुरवराधीश्वर तुंगभद्रा तीरवासी श्रीमद् विद्याशंकर पाद पद्माराधक श्रीमद् जगद्गुरु श्रीमद् अभिनव विद्यातीर्थ महास्वामी गुरु करकमल संजात श्रीमद् जगद्गुरु श्री भारती तीर्थ महास्वामिनां तत्करकमल संजात श्रीमद् जगद्गुरु श्री विधुशेखर भारती महास्वामिनां च चरणारविन्दयोः साष्टांग प्रणामान् समर्पयामः. पूर्णाय व्यासशंकररूपिणे नमोस्तु व्यासदेवाय गुरवे सर्वसाक्षिणे. ವಾಸುದೇವ ಮನ್ನನ ಎಂಬ ಈ ಗ್ರಂಥ ವಾಸುದೇವ ಯತಿ ಅನ್ನವರಿಂದ ಮಾಡಲ್ಪಟ್ಟಿದೆ ಅಂತ ಒಂದು ಪ್ರತೀತಿ ಇದೆ. ಅವರೇ ಒಂದು ಮಂಗಲ ಶ್ಲೋಕವನ್ನು ಈ ಗ್ರಂಥಕ್ಕೆ ಮಾಡಿದ್ದಾರೆ. ಅದರಲ್ಲಿ ವಾಸುದೇವ ಸ್ವರೂಪವನ್ನು ಅವರು ನಮನ ಮಾಡ್ತಾ ಇದ್ದಾರೆ. ಅದ್ವೈತಾನಂದ ಪೂರ್ಣಾಯ ವ್ಯಾಸಶಂಕರ ರೂಪಿಣೆ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೆ ಅಂತ ಹೇಳಿಬಿಟ್ಟು ಇದರಲ್ಲಿ ನಮಗೆ ಸಗುಣವಾದ ಒಂದು ವ್ಯಕ್ತಿಗೆ ನಮಸ್ಕಾರ ಬರುತ್ತೆ, ನಿರ್ಗುಣವಾದ ಸ್ವರೂಪಕ್ಕೂ ನಮಸ್ಕಾರ ಬರುತ್ತೆ. ಎರಡಕ್ಕೂ ಸೇರ್ಕೊಂಡು ಬರ್ತಾ ಇದೆ ಇದರಲ್ಲಿ. ಯಾಕಂದರೆ ಸರ್ವಸಾಕ್ಷಿಣಿ ಅಂತ ಹೇಳುವಾಗ ಅದು ನಿರ್ಗುಣ ಸ್ವರೂಪ, ಅದು ವಾಸುದೇವ ಸ್ವರೂಪ ಕೂಡ ನಿರ್ಗುಣ ಸ್ವರೂಪ ಅದು. ಯಾಕಂದರೆ ವಾಸುದೇವ ಅನ್ನೋದನ್ನು ನಾವು ಒಂದು ವ್ಯಕ್ತಿ ಅಂತ ಅಂದ್ಕೊಳ್ಳೇಬಾರ್ದು. ಅದಕ್ಕೆ ಪುರಾಣಗಳಲ್ಲೆಲ್ಲ ಪುರಾವೆ ಇದೆ ಅದಕ್ಕೆ ಬೇಕಾದಷ್ಟು. ಅದನ್ನು ಒಂದು ವ್ಯಕ್ತಿ ಅಂತ ತೋರಿಸೇ ಇಲ್ಲ. ನಮಗೆ ವಸುದೇವನ ಮಗ ವಾಸುದೇವ ಅಂತ ನಾವು ಯಾವುದನ್ನು ಕೃಷ್ಣ ಅಂತ ಹೇಳ್ತೀವೋ ಅದು ವಾಸುದೇವ ಅನ್ನೋದು ಅದಲ್ಲ, ಅದು ಹೇಳಿರೋದು
ಹೇಳಿರೋದು. ಹಾಗಾಗಿ ವಾಸುದೇವ ಅನ್ನೋದು ವಾಸುನಾಥ್ ವಾಸುದೇವಸ್ಯ ವಾಸಿದಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಿವಾಸುತೆ ಅಂತ ಪ್ರಸಿದ್ಧವಾದ ಒಂದಿದೆ. ಇದೇ ಥರ ಇನ್ನೂ ಕೂಡ ಒಂದೆರಡು ಪ್ರಸಿದ್ಧವಾದ ಅದಕ್ಕೆ ಆ ಶಬ್ದಕ್ಕೆ ಇರೋ ವ್ಯುತ್ಪತ್ತಿ ಇರೋ ಶ್ಲೋಕಗಳು ಇದೆ. ಹಾಗಾಗಿ ಅದರಿಂದ ಸಹಸ್ರನಾಮದಲ್ಲಿ ಇದು ಬರುತ್ತೆ. ಇದು ಬಿಟ್ಟು ಬೇರೆ ಕೂಡ ಕೆಲವೊಂದೆರಡು ವ್ಯುತ್ಪತ್ತಿ ಬರೋ ಶ್ಲೋಕಗಳು ಇದಕ್ಕೆ ಈ ಶಬ್ದಕ್ಕೆ ಬಂದಿದೆ. ಹೀಗಾಗಿ ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಒಂದು ಸ್ವರೂಪ ಬ್ರಹ್ಮಸ್ವರೂಪ ಆತ್ಮ ಚೈತನ್ಯ ಸ್ವರೂಪ ಈ ಪ್ರಪಂಚಕ್ಕೆಲ್ಲ ಅಧಿಷ್ಠಾನವಾಗಿದೆಯೋ ಅಧಿಷ್ಠಾನಭೂತವಾಗಿದೆಯೋ ಅದನ್ನು ವಾಸುದೇವ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ವಾಸುದೇವ ಸರ್ವಮಿತಿ ಅಂತ ಬರುತ್ತೆ. ಹೀಗಾಗಿ ಅಂಥದಕ್ಕೆ ನಾವು ಕೃಷ್ಣ ಅಂತ ಒಂದು ವ್ಯಕ್ತಿನ ನಾವು ಅರ್ಥ ಮಾಡಬಾರದು ಅನ್ನೋದು ಅದಕ್ಕಾಗಿ ಹೇಳಿದೆ. ಸರ್ವಸಾಕ್ಷಿಣಿ ಅಂತ ಹೇಳಿದಾಗ ಆತ್ಮ ಚೈತನ್ಯವೇ ಅದು ಎಲ್ಲದಕ್ಕೂ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ಎಲ್ಲರ ಅಂತಃಕರಣದಲ್ಲೂ ಕೂಡ ಆಯಾ ಅಂತಃಕರಣದಲ್ಲಿ ಆಗ್ತಾ ಇರೋ ವಿಷಯಗಳಿಗೆಲ್ಲ ಸಾಕ್ಷಿಯಾಗಿದೆ ಅಂತ. ಹಾಗಾಗಿ ಅದಕ್ಕೆ ಪ್ರಪಂಚವೆಲ್ಲ ಅದಕ್ಕೆ ಸಾಕ್ಷ್ಯವಾಗಿದೆ ಅನ್ನೋ ಕಾರಣದಿಂದ ಅದಕ್ಕೆ ಸರ್ವಸಾಕ್ಷಿ ಅಂತ ಹೇಳಿದ್ರು. ಆ ಚೈತನ್ಯಕ್ಕೆ ನಮಸ್ಕಾರ ಅಂತ ಹೇಳಿದ್ರು. ಈ ವಾಸುದೇವ ಮನನದಲ್ಲಿ 5ನೇ ವರ್ಣಕ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಕೊನೆ ಭಾಗಕ್ಕೆ ಬಂದಿದ್ದೀವಿ ನಾವು, ಯಾಕಂದರೆ ಸ್ವಲ್ಪ ದೀರ್ಘವಾದ ವರ್ಣಕ ಇದು. ಇದರಲ್ಲಿ ನಾವು ಈ ಶ್ರುತಿ ಸ್ಮೃತಿ ಅವುಗಳಿಂದ ಈ ಸೃಷ್ಟಿ ಸ್ಥಿತಿ ಪ್ರಳಯ ಪ್ರವೇಶ ನಿಯಮನ ತತ್ವಂ ಪದಾರ್ಥ ಪರಿಶೋಧನ ಫಲಪ್ರತಿಪಾದಿಕ ಇತಿ ಸಪ್ತ ಪದಾರ್ಥ ಸಪ್ತ ಅರ್ಥವಾದ ಅಂತ 84ನೇ ಪೇಜಲ್ಲಿ ನೋಡಿ. 84ನೇ ಪೇಜಲ್ಲಿ ಆ ವಿಷಯ ಹೇಳಿದ್ದಾರೆ. 7 ಅರ್ಥವಾದಗಳು ಅಂತ. ಅರ್ಥವಾದಗಳು ಹೇಳಿದ್ರೆ 84ನೇ ಪೇಜಲ್ಲಿ 84 ಮೇಲ್ಗಡೆ ಕೊನೆಯ ಲೈನ್ ನಾನು ಹೇಳಿದ್ದೆ. ಇದು ಕೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ ಇವಾಗ. ಸೊ ಅಲ್ಲಿ 7 ವಿಷಯಗಳು ಹೇಳಿದರು. ಯಾವುದು? ಸೃಷ್ಟಿ, ಸ್ಥಿತಿ, ಪ್ರಳಯ, ಪ್ರವೇಶ, ನಿಯಮನ, ತತ್ವಂ ಪದಾರ್ಥ ಪರಿಶೋಧನ ಮತ್ತು ಫಲ ಇಷ್ಟನ್ನು ಹೇಳೋದನ್ನ ಅರ್ಥವಾದಗಳು ಅಂತ ಹೇಳಿದ್ರು. ಯಾತಕ್ಕೆ ಅಂತ ಹೇಳಿದ್ರೆ ಇವುಗಳೆಲ್ಲ ಹೇಳೋ ಶ್ರುತಿವಾಕ್ಯಗಳಿದೆ. ಹಾಗಾಗಿ ಆ ಶ್ರುತಿವಾಕ್ಯಗಳು ಒಂದು ಅರ್ಥವಾದ ವಾಕ್ಯಗಳು ಅಂತ ಹೇಳಿದರು. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಬ್ರಹ್ಮವು ಆತ್ಮವು ಚೈತನ್ಯವು ಜೀವನು ಬ್ರಹ್ಮವು ಒಂದೇ ಐಕ್ಯವೇ ಅನ್ನೋದನ್ನ ಪ್ರತಿಪಾದನೆ ಮಾಡೋ ವಾಕ್ಯಗಳಿದೆಲ್ಲ ಅಂತ ಅದನ್ನು ಸ್ವಲ್ಪ ತೋರಿಸ್ಕೊಂಡ್ಬಂದ್ರಿ ಇವರು. ಸೃಷ್ಟಿ ಸ್ಥಿತಿ ಪ್ರಳಯ ಅಂತದೆಲ್ಲ ತೋರಿಸ್ಕೊಂಡ್ಬಂದ್ರಿ. 85ನೇ ಪೇಜ್ ನಾವು ನೋಡಿದ್ವಿ. ಇವಾಗ 80 ಫಲಶ್ರುತಿ ಆ ಶ್ಲೋಕಗಳಲ್ಲಿ ಸ್ತೋತ್ರಗಳಲ್ಲಿ ಅದೇ ಯಾತಕ್ಕೆ ಅಂತ ಹೇಳಿದ್ರೆ ಅರ್ಥವಾದ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಹೊಗಳಿಕೆ ಅಂತ. ಅರ್ಥವಾದ ಅಂದರೆ ಹೊಗಳೋದು ಅಂತ ಒಂದು ಅರ್ಥ ಬರುತ್ತೆ ಅದು. ಹಾಗಾಗಿ ಆ ಒಂದು ಫಲಶ್ರುತಿ ಅಂತ ಹೇಳಿದ್ರೆ ಈ ಫಲ ಅವನಿಗೆ ಸಿಗುತ್ತೆ ಅಂತ ಹೇಳಿದಾಗ ಏನಾಗುತ್ತೆ, ಒಬ್ಬ ಅದನ್ನು ಓದೋಕ್ಕೆ ಒಂದು ಸಂತೋಷವಾಗಿ ಬರ್ತಾನೆ. ಸಿಗಲ್ಲ ಅಂತ ಅಲ್ಲ ಅರ್ಥ ಅದಕ್ಕೆ. ಹಾಗಾಗಿ ಅದನ್ನು ಓದಿ ಅವನು ಪಾರಾಯಣ ಮಾಡ್ತಾ ಇದ್ದಾಗ ಅವನಿಗೆ ಒಳ್ಳೊಳ್ಳೆ ಫಲಗಳೆಲ್ಲ ಬರುತ್ತೆ ಅನ್ನೋದಕ್ಕೆ ಅದು ಬಂದಿರೋ ಶ್ರುತಿ ವಾಕ್ಯಗಳದು. ಅದೇ ಅಂತ ನೀವು ಹೇಳ್ತಾ ಇರೋದು ಅದು. ಹೀಗೆ ಇದಕ್ಕೆ ಈ ಅರ್ಥ ಆಗೋದೇ ಫಲ. ಅರ್ಥ ಆಗೋದೇ ತುಂಬ ಕಷ್ಟ ಅದು. ಹಾಗಾಗಿ ಅದಾಗೋದೇ ಫಲ ಅಂತ ಹೇಳಿದ್ರು ಅವರು. ಹಾಗಾಗಿ ಅವಗತಿನೇ ಫಲ. ಹೌದು, ಕರೆಕ್ಟ್. ಯಾಕಂದರೆ ಆತ್ಮನನ್ನು ನಾವು ಅವಗತಿ ತಿಳ್ಕೊಳ್ಳೋದೇ ಫಲ ಅದರದ್ದು. ಆತ್ಮನನ್ನ ಬಗ್ಗೆ ತಿಳುವಳಿಕೆ ಬರೋದೇ ಫಲ ಅದರದ್ದು. ಕರೆಕ್ಟ್, ಅದು ಸರಿಯಾಗಿ ಹೇಳಿದ್ರು ಅವರು. ಯಾಕಂದರೆ ಎಲ್ಲ ಉಪನಿಷತ್ತುಗಳು ತಾತ್ಪರ್ಯ ಏನು ಅಂತ ಹೇಳಿದ್ರೆ ಈ ತಿಳುವಳಿಕೆ ಕೊಡೋದಕ್ಕೆ ಬಂದಿರೋದು. ಆ ತಿಳುವಳಿಕೆ ಸಿಕ್ಬಿಟ್ರೆ ಅದೇ ಫಲ ಅದಕ್ಕೆ ಅಂತ. ಮೋಕ್ಷವೇ ಫಲ ಅಂತ ಆಯಿತು. ಆತ್ಮಜ್ಞಾನವೇ ಮೋಕ್ಷ ಅಂತ ಇರೋದ್ರಿಂದ ಅದೇ ಫಲ ಅಂತ ಆಯಿತು. ಅದೇ ಪರಮ ಫಲ. ಅದಕ್ಕೆ ಒಳಗಡೆ ಇರೋ ಕೆಲ ಅವಾಂತರ ಫಲಗಳು ಹೇಳಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ ಮನಃಶಾಂತಿ ಅನ್ನೋದು, ಅಥವಾ ಅವ್ರಿಗೆ ವಿಘ್ನಗಳು ನಾಶವಾಗೋದು ಅನ್ನೋದು ಅಂಥದ್ದೆಲ್ಲ ಇರೋದು. ಅವರಿಗೆ ಅವ್ರಿಗಿದ್ದ ದಾರಿಯಲ್ಲಿ ಈ ಆತ್ಮ ಸಾಧನೆಗೆ ದಾರಿ ಯಾವುದಲ್ಲಿದೆಯೋ ಅದರಲ್ಲಿ ಕೆಲವು ವಿಘ್ನಗಳೆಲ್ಲ ಬರ್ತಲ್ಲ, ಅದಕ್ಕೆಲ್ಲ ಅವರಿಗೆ ನಿವಾರಣೆ ಪರಿಹಾರ ಸಿಕ್ಕೋದು ಅನ್ನೋದೆಲ್ಲ ಅವಾಂತರ ಫಲ ಅಂತ ಹೇಳಿದ್ದಾರೆ. ಹೀಗೆ ಭಗವದ್ಗೀತೆಗೂ ಹೇಳಿದ್ದಾರೆ, ವಿಷ್ಣು ಸಹಸ್ರನಾಮಕ್ಕೂ ಹೇಳಿದ್ದಾರೆ, ಎಲ್ಲದಕ್ಕೂ ಹೇಳಿದ್ದಾರೆ. ಆ ಥರ ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೂ ಆ ಥರ ಫಲ ಹೇಳಿದ್ದಾರೆ. ಅದನ್ನು ಮಾಡೋದ್ರಿಂದ ಅವರಿಗೆ ಈ ಥರ ಒಂದು ಅಷ್ಟಸಿದ್ಧಿ ಉಂಟಾಗುತ್ತೆ ಅನ್ನೋದೆಲ್ಲ ಹೇಳಿದ್ದಾರೆ ಅದರಲ್ಲಿ. ಹೀಗೆ ಇದರಲ್ಲಿ ನಾವು ಈ 86ನೇ ಪೇಜಲ್ಲಿ ಕೂಡ ಒಂದು ವಿಷಯವನ್ನು ನೋಡಿದ್ವಿ ನಾವು. 86ನೇ ಪೇಜಲ್ಲಿ ಸವಾ ಏಷ ಪರಮ ಪುರುಷೋ ಅನ್ನರಸಮಯ ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತಃ ಪುರುಷಃ ಅಂತ ಒಂದು ವಾಕ್ಯ ಬರ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು 7 ಅರ್ಥವಾದ ಅಂತ ಹೇಳಿದ್ನಲ್ಲ, ಅದರಲ್ಲಿ ಆ 7 ಕೂಡ ಒಂದೊಂದಕ್ಕೂ ಕೂಡ ಒಂದೊಂದು ಶ್ರುತಿವಾಕ್ಯಗಳನ್ನ ತೋರಿಸಿ ಹೇಳ್ತಾ ಇದ್ದಾರೆ. ಅದು ಏನು ಅಂತ ಹೇಳಿಬಿಟ್ಟು ಸೃಷ್ಟಿ ಸ್ಥಿತಿ ಲಯ ಅದನ್ನು ಹೇಳಿದರು. ಇವಾಗ ಪ್ರವೇಶ ಅಂತ ಒಂದು ಬಂತು. ಪ್ರವೇಶ ಅಂದರೆ ಏನು ಅಂತ ಹೇಳಿದ್ರೆ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಆ ಪರಬ್ರಹ್ಮ ಸ್ವರೂಪ ಪ್ರಪಂಚವೊಂದರೊಳಗೆ ಪ್ರವೇಶ ಮಾಡಿದೆ. ಪ್ರವೇಶ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಎಲ್ಲ ವಿಷಯಗಳಲ್ಲೂ ಕೂಡ ಅದೇ ಅನುಸೂತವಾಗಿದೆ ಅನ್ನೋದೇ ಪ್ರವೇಶ ಅನ್ನೋದಕ್ಕೆ ಅರ್ಥ. ಇವಾಗ ನೋಡಿ, ಇವಾಗ ರಜ್ಜು ಸರ್ಪ ಅಂತ ಹೇಳುವಾಗ ನಮಗೆ ರಜ್ಜುವಿನಲ್ಲಿ ಏನು ಸರ್ಪ ಏನು ಪ್ರವೇಶ ಮಾಡಲಿಲ್ಲ, ಆ ರಜ್ಜುವೇ ಸರ್ಪಾಕಾರವಾಗಿ ತೋರ್ಕೊಳ್ತಾ ಇದೆ ಒಬ್ಬನಿಗೆ ಭ್ರಾಂತಿಯಾಗಿ. ಆ ರೀತಿಯಲ್ಲಿ ಈ ಇಡೀ ಪ್ರಪಂಚವೂ ಕೂಡ ಬ್ರಹ್ಮವೇ ಪ್ರಪಂಚ ರೂಪವಾಗಿ ತೋರ್ಕೊಂಡಿದೆ ಅಂತ ಹೇಳಿದಾಗ ಆ ಬ್ರಹ್ಮವೇನು ಪ್ರಪಂಚವನ್ನು ಸೃಷ್ಟಿ ಮಾಡಿ ಒಳಗಡೆ ಪ್ರವೇಶ ಮಾಡ್ತು ಅನ್ನೋದನ್ನು ನಾವು ನಿಜವಾಗಿ ಒಂದು ಲಿಟ್ರಲ್ ಆಗಿ ನಾವು ತಗೋಬಾರ್ದು ಅದನ್ನು. ಹಾಗಾಗಿ ಅದೇನು ಅರ್ಥ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲೂ ಕೂಡ ಅದೇ ಅಧಿಷ್ಠಾನವಾಗಿದೆ, ಆ ಬ್ರಹ್ಮವೇ ಅಧಿಷ್ಠಾನವಾಗಿದೆ
ಇದೆ. ಸತ್ತಾ ಸ್ಫೂರ್ತಿ ಎಲ್ಲ ಪದಾರ್ಥಗಳು ನಮಗೆ ಅಸ್ಥಿ ಭಾತಿ ಅಂತ ನಮಗೆ ಬರ್ತಾ ಇದೆ. ಆ ಅಸ್ತಿತ್ವ ಬಾಣತ್ವ ಎರಡೂ ಕೂಡ ಈ ಬ್ರಹ್ಮಸ್ವರೂಪದೇ ಒಂದು ಅಸ್ತಿತ್ವ ಮತ್ತು ಅಲ್ಲಿ ಇರೋ ಚೈತನ್ಯ ಸ್ವರೂಪ ನಮಗೆ ಕಾಣಿಸ್ತಾ ಇದೆ ಎಲ್ಲ ವಸ್ತುಗಳಲ್ಲೂ ಅನ್ನೋದೇ ಪ್ರವೇಶ ಅನ್ನೋದರ್ಥ. ಹಾಗಾಗಿ ಆ ಪ್ರವೇಶ ಅನ್ನೋದು ಹೇಳುವಾಗ ಅವ್ರು ಏನಂದರೆ ಈ ನೋಡಿ 85ನೇ ಪೇಜ್ ನೋಡಿ, ಅದರಲ್ಲಿ ಅಲ್ಲಿಂದ ನಾನು ಶುರು ಮಾಡ್ತೀನಿ. 85 ಅಲ್ಲಿ ತಥಾ ಏತಮೇವ ಸೀಮಾನಂ ವಿದಾರ್ಯ ಏತಯ ದ್ವಾರ ಪ್ರಾಪದ್ಯತ ಅಂತ ಒಂದು ವಾಕ್ಯ. ಏನರ್ಥ ಅಂತ ಹೇಳಿದ್ರೆ, ಏತಮೇವ ಸೀಮಾನಂ ವಿದಾರ್ಯ, ಸೀಮಾನಂ ಅಂತ ಹೇಳಿದ್ರೆ ಈ ತಲೆಯಲ್ಲಿ ಒಂದು ಬೈತಲೆ ಅಂತ ಹೇಳ್ತೀವಲ್ಲ ನಾವು, ಅದನ್ನು ಈ ಸೃಷ್ಟಿ ಮಾಡಿಬಿಟ್ಟು ಈ ಜೀವನವನ್ನು ಸೃಷ್ಟಿ ಮಾಡಿ ಅದ್ರ ಒಳಗಡೆಯಿಂದ ಅದು ಬ್ರಹ್ಮ ಪ್ರವೇಶ ಆಗಿದೆ ಒಳಗಡೆ ಅಂತ ಹೇಳ್ತಾರೆ. ಅದೇನು ನಿಜವಾಗಿ ಸೀಳ್ಕೊಂಡೇನು ಬಂದಿಲ್ಲ, ಅದು ಒಂದು ಅರ್ಥವಾದ ವಾಕ್ಯ. ಅದು ಆ ವಾಕ್ಯ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಆ ಥರ ಸೀಳ್ಕೊಂಡು ಬಂದಿದೆ ಅಂತ ಹೇಳಕ್ಕೆ ಬಂದಿಲ್ಲ. ಅದು ಈ ಚೈತನ್ಯ ಸ್ವರೂಪದಲ್ಲಿ ಯಾವುದು ಈ ಜೀವನಲ್ಲಿ ಯಾವುದು ಚೈತನ್ಯವನ್ನು ನಾವು ನೋಡ್ತಾ ಇದ್ದೀವೋ ಅದು ಬ್ರಹ್ಮವೇ ಬಿಟ್ಟು ಬೇರೆ ಯಾವುದು ಅಲ್ಲ ಅಂತ ಹೇಳಕ್ಕೆ ಬಂದಿರೋ ವಾಕ್ಯ ಅದು. ಅದಕ್ಕಾಗಿ ಅದನ್ನು ಅರ್ಥವಾದ ಅಂತ ಹೇಳಿದರು. ಹಾಗಾಗಿ ಆ ಜೀವನಲ್ಲಿ ನಮಗೆ ಒಂದು ಜೀವ ಅಂತ ನೋಡಿದ್ರೆ ಅವನು ಕಲ್ಲು ಥರ ಅಲ್ಲ. ಅವನು ಒಂದು ಕೆಲಸಗಳೆಲ್ಲ ಮಾಡ್ತಾನೆ, ತಿಳ್ಕೊಳ್ತಾನೆ, ಅವನು ಈ ಪುರುಷಾರ್ಥಕ್ಕಾಗಿ ಪ್ರಯತ್ನ ಮಾಡ್ತಾನೆ ಅವನು ಅಂತೆಲ್ಲ ಇರೋದ್ರಿಂದ ಅದು ಚೇತನ ಪುರುಷ ಅಂತ ಆಯಿತು. ಆ ಚೇತನ ಪುರುಷನಲ್ಲಿರೋ ಚೈತನ್ಯ ಯಾವುದು ಅಂತ ಕೇಳಿದ್ರೆ ಆ ಬ್ರಹ್ಮವೇ ಆ ಚೈತನ್ಯವಾಗಿದೆ ಅಂತ ಹೇಳಕ್ಕೆ ಈ ವಾಕ್ಯ ಬಂದಿರೋದು. ಅದೇ ಪ್ರವೇಶ ಮಾಡಿದೆ ಅಂತ ಹೇಳಿದ್ರೆ ಅವನೇ ತಾನೇ ಇದ್ದಾನೆ ಅಂತ ಗೊತ್ತಾಯ್ತದು. ಹಾಗಾಗಿ ಈ ದೇಹದಲ್ಲಿರೋ ಚೈತನ್ಯ ಆ ಪರಮಾತ್ಮ ಚೈತನ್ಯಕ್ಕಿಂತ ಬೇರೆ ಅಲ್ಲ ಅಂತ ಹೇಳಕ್ಕೆ ಬರ್ತಾ ಇರೋ ವಾಕ್ಯ ಅದು. ಆಮೇಲೆ ಮುಂದಕ್ಕೆ ತತ್ಸೃಷ್ಟವ ತದೇವಾನು ಪ್ರಾವಿಶತೆ, ಇದನ್ನು ಇನ್ನೂ ಕೂಡ ಸಾಕ್ಷಾತ್ತಾಗಿ ಹೇಳ್ತಾ ಇದೆ. ಅದನ್ನು ಸೃಷ್ಟಿ ಮಾಡಿ ಅದೇ ಒಳಗಡೆ ಪ್ರವೇಶ ಮಾಡ್ತು. ಬ್ರಹ್ಮವು ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದೇ ಈ ಪ್ರಪಂಚದ ಒಳಗಡೆ ಪ್ರವೇಶ ಮಾಡಿದೆ ಅಂತ ಹೇಳಿದಾಗ ಅದೇ ತಾನೇ ಇಲ್ಲಿದೆ ಅಂತ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಇವರು ಒಂದು ಉದಾಹರಣೆ ಕೊಟ್ಟರು. ಮನೆಯನ್ನು ಕಟ್ಟಿ ಮನೆಯೊಳಗೆ ಗೃಹಪ್ರವೇಶ ಮಾಡ್ತಾನಲ್ಲ ಒಬ್ಬ, ಹಾಗಾದರೆ ಮನೆ ಕಟ್ಟಿದವನು ಅವನೇನೆ, ಪ್ರವೇಶ ಮಾಡಿದವನು ಅವನೇನೆ, ಅಲ್ಲಿ ವಾಸ ಮಾಡೋನು ಅವನೇನೆ ಅಂತ ಆಗುತ್ತೆ. ಹಾಗಾಗಿ ಅದೇ ಥರನೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಈ ಚೈತನ್ಯ ಸ್ವರೂಪ ಅದ್ರ ಒಳಗಡೆ ಅದೇ ಇರೋದು, ಅದು ಬಿಟ್ಟು ಬೇರೆ ಯಾರೂ ವ್ಯಕ್ತಿ ಇಲ್ಲ ಇಲ್ಲಿ ಒಳಗಡೆ ಇರೋದು ಅಂತ ಅದಕ್ಕಾಗಿ ಹೇಳಿದ್ರು. ಅದನ್ನು ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಚಾಂದೋಗ್ಯೋಪನಿಷತ್ ಶ್ರುತಿ ಇದು ವಾಕ್ಯ. ಇದು ಅನೇನ ಜೀವೇನ ಆತ್ಮನ ನೋಡಿ, ಅದು ಪ್ರವೇಶ ಮಾಡುವಾಗಲೇ ಜೀವಾತ್ಮನಾಗಿ ಪ್ರವೇಶ ಮಾಡಿದೆ ಒಳಗಡೆ ಅಂತ. ಅದು ಪರಮಾತ್ಮನಾಗಿ ಪ್ರವೇಶ ಮಾಡಲಿಲ್ಲ, ಜೀವಾತ್ಮನಾಗೆ ಒಳಗಡೆ ಪ್ರವೇಶ ಮಾಡಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಶ್ರುತಿ ಹೇಳಿದರು. ಇತ್ಯಾದ್ಯಾಹ ಶ್ರುತಯಃ ಬ್ರಹ್ಮಣಃ ಏವ ಜೀವರೂಪೇಣ ಪ್ರವೇಶಂ ಬ್ರುವಂತ್ಯಃ ಅಂತ ಹೇಳಿದರು. ಹಾಗಾಗಿ ಬಹಿಸ್ಥಿತಸ್ಯ ಗೃಹಂ ಪ್ರವಿಷ್ಟಸ್ಯ ದೇವದತ್ತಸ್ಯ ಇವ ಜೀವಬ್ರಹ್ಮಣೋ ಅಭೇದಂ ಮಹಾವಾಕ್ಯಾರ್ಥಂ ಸಂಭಾವಯಂತಿ ಅಂತ ಹೇಳ್ಬಿಟ್ಟು ಈ ಶ್ರುತಿಗಳೆಲ್ಲ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ದೇಹದಲ್ಲಿ ಇರೋ ಒಂದು ಚೈತನ್ಯ ಆ ಪರಮಾತ್ಮ ಚೈತನ್ಯವೇ ಹೊರತು ಬೇರೆ ಅಲ್ಲ ಅಂತ ಹೇಳಕ್ಕೆ ಬಂದಿರೋ ಶ್ರುತಿಗಳು ಇವುಗಳೆಲ್ಲ ಅಂತ ಹೇಳಿಬಿಟ್ಟು ಈ ಸೃಷ್ಟಿ ಸ್ಥಿತಿ ಲಯ ಹೇಳಿಬಿಟ್ಟು ಪ್ರವೇಶ ಅನ್ನೋದನ್ನ ಹೇಳಿದರು. 4 ಮುಗಿಸಿದ್ರು. ಇವಾಗ ಈ 7ರಲ್ಲಿ 4 ಮುಗಿಸಿದ್ರು. 7 ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದೇ ಪೇಜಲ್ಲಿ ನೋಡಿ, 84ನೇ ಪೇಜಲ್ಲಿ 7 ಹೇಳಿದ್ದಾರೆ. ಸೃಷ್ಟಿ ಸ್ಥಿತಿ ಪ್ರಳಯ ಪ್ರವೇಶ ನಿಯಮನ ತತ್ವ ಪದಾರ್ಥ ಪರಿಶೋಧನಾ ಫಲ ಅಂತ ಇದೆ. ನಿಮಗೆ ಸಿಗ್ತಾ ಇವರೇ ಸಿಕ್ಕಿದೆ ಅಲ್ವಾ? ಅದರಲ್ಲಿ 4 ಮುಗಿಸಿದ್ದಾರೆ ಇದುವರೆಗೂ. ಸೃಷ್ಟಿ ಸ್ಥಿತಿ ಪ್ರಳಯ 3, ನಿಯಮನ ಅನ್ನೋದು ಮುಗಿಸಿದ್ರು, ಇಲ್ಲ ಪ್ರವೇಶ ಅನ್ನೋದು ಮುಗಿಸಿದ್ರು. ಇವಾಗ ನಿಯಮನ ಅನ್ನೋದು ತಗೋಬೇಕು ಮುಂದಕ್ಕೆ. ಅದು ಎಲ್ಲಿ ಬರುತ್ತೆ ಅಂದರೆ 87ನೇ ಪೇಜಲ್ಲಿ ಮುಂದಕ್ಕೆ ಬರ್ತಾ ಇದೆ ನೋಡಿ. ಅಲ್ಲಿ ತಥಾ ಬ್ರಹ್ಮವಿದಾಪ್ನೋತಿ ಪರಂ ಅಮೃತಃ ಸಮಭವತ್ ಇತ್ಯಾದ್ಯಾಹ ಚ ಅಭೇದಜ್ಞಾನಸ್ಯ ನಿರತಿಶಯ ಫಲಪ್ರದರ್ಶನೇನ ಅಭೇದಸ್ಯ ವಿವಕ್ಷಿತತ್ವಂ ಜ್ಞಾಪಯಂತಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ. ಇಲ್ಲಿ ತಯೋರ ಐಕ್ಯಮೇವ ನಿರಸನ ದ್ವಾರ, ಇಲ್ಲಿ ಒಂದು ನಿಮಿಷ ಇದೆ. ತತ್ವ ಪದಾರ್ಥ ಪರಿಶೋಧನಾ, ಇದರಲ್ಲಿ ನಾನು ಒಂದು ವಾಕ್ಯ ನಾನು ಬಿಟ್ಟಿದ್ದೀನಿ. ಇಲ್ಲಿ 1-2 ಭಾಗ ಇದೆ, ಅದನ್ನು ಹೇಳ್ಬಿಟ್ಟು ಇಲ್ಲಿಗೆ ಬರಬೇಕು. ಅಂದರೆ ಆ ಕ್ರಮ ಯಾವ ಕ್ರಮದಲ್ಲಿ ಅವ್ರು ಹೇಳಿದಾರೋ, ಸೃಷ್ಟಿ ಸ್ಥಿತಿ ಲಯ ಪ್ರವೇಶ ಇದು ನಿಯಮನ, ಆ ನಿಯಮನ ಹೇಳಕ್ಕೆ ಇಲ್ಲಿ ಬರಬೇಕು. 86ನೇ ಪೇಜಲ್ಲಿ ಮೇಲ್ಗಡೆ 86ನಲ್ಲಿ ಮೊದಲನೇ ವಾಕ್ಯ ಅಲ್ಲಿ ಬರಬೇಕು. ತಥಾ ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಂ ಅಂತರಃ ಯಃ ಯಂ ಪೃಥಿವೀ ನ ವೇದ ಯಸ್ಯ ಪೃಥಿವೀ ಶರೀರಂ ಯಃ ಪೃಥಿವೀಂ ಅಂತರೋ ಯಮಯತಿ ಯೇಷತೆ ಆತ್ಮ ಅಂತರ್ಯಾಮಿ ಅಮೃತಃ ಇತ್ಯಾದಿ ನಿಯಮನ ಪ್ರತಿಪಾದಿಕಾಃ ಶ್ರುತಯಃ ನಿಯಮ್ಯ ನಿಯಾಮಕ ಭಾವ ಅನುಪಪತ್ತೇಃ ತಯೋಃ ಅಭೇದಮೇವ ಸಂಭಾವಯಂತಿ ಅಂತ ಹೇಳಿದ್ರು. ಅಂದರೆ ನಿಯಮನ ಅಂತ ಹೇಳಿದ್ರೆ ಅಂತರ್ಯಾಮಿ ಅಂತ ನಾವು ಹೇಳ್ತೀವಲ್ಲ, ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಪ್ರಸಿದ್ಧವಾದ ಒಂದು ಭಾಗ ಇದೆ. ಅದರಲ್ಲಿ ಅಂತರ್ಯಾಮಿ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ, ಒಂದು ಜೀವನನ್ನ ಒಳಗಡೆ ಇದ್ದುಕೊಂಡು ಅದರ ಕೆಲಸಗಳೆಲ್ಲ ಮಾಡಿಸೋ ಥರ ಒಂದು ಪ್ರೇರಕ ಮಾಡೋದು ಅಂತರ್ಯಾಮಿ ಅಂತ ಆಗುತ್ತೆ. ಅದು ಅಂತರ್ಯಾಮಿ ಅನ್ನೋದು ಆತ್ಮಚೈತನ್ಯವೇ ಅಂತರ್ಯಾಮಿ ಆಗಿರೋದು. ಯಾಕೆಂದರೆ ಇಂದ್ರಿಯಗಳೆಲ್ಲ ಜಡ, ಆ ಜಡವಾದ ಇಂದ್ರಿಯಗಳೆಲ್ಲ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪ್ರೇರಣೆ ಮಾಡೋ ಒಂದು ಚೈತನ್ಯ ಸ್ವರೂಪ ಬೇಕು. ಅದಕ್ಕೆ ಏನು ಉದಾಹರಣೆ ಕೊಡ್ತೀವಿ ಅಂತ ಹೇಳಿದ್ರೆ, ಮನೆಯಲ್ಲಿ ಬೇಕಾದಷ್ಟು ನಮಗೆ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಇದೆ, ಮಿಕ್ಸಿ ಇದೆ, ಗ್ರೈಂಡರ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಫ್ಯಾನ್ ಇದೆ, ಇತ್ಯಾದಿಗಳೆಲ್ಲ ಇದೆ.
ಆದರೆ ಅವುಗಳೆಲ್ಲ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಇದೆ. ಆದರೆ ಆ ಸಾಮರ್ಥ್ಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಕರೆಂಟ್ ಅದಕ್ಕೆ ಕರೆಂಟ್ ಕನೆಕ್ಷನ್ ಕೊಟ್ಟರೆ ಅದಕ್ಕೆ ಬರುತ್ತೆ. ಕರೆಂಟ್ ಎಲ್ಲದಕ್ಕೂ ಕರೆಂಟ್ ಬೇಕಾಗಿದೆ. ಅದೇ ಥರನೇ ದೇಹದಲ್ಲಿ ಈ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಆಮೇಲೆ ಇಂದ್ರಿಯಗಳು, ಕಣ್ಣು, ಕಿವಿಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇವುಗಳೆಲ್ಲ ಅವುಗಳ ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಅವರಿಗೆ ಆ ಚೈತನ್ಯದಿಂದಲೇ ಬರುತ್ತೆ. ಆ ಚೈತನ್ಯವನ್ನು ಕೊಡುವುದೇ ನಿಯಮನ ಅಂತ ಹೇಳಿದರು. ಅದೇ ಅಂತರ್ಯಾಮಿ ಮಾಡೋ ಕೆಲಸ ಅದು ಅಂತ ಹೇಳಿದರು. ಅದೇನೇ ಇಲ್ಲಿ ಈ ಶ್ರುತಿಗಳೆಲ್ಲ ಅದನ್ನು ನಿಯಮನವನ್ನು ಹೇಳ್ತಾ ಇದೆ. ಹಾಗಾಗಿ ನಿಯಮನ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಯಾಮಕ ಅಂತ ಒಬ್ಬ, ನಿಯಮ್ಯ ಅಂತ ಒಬ್ಬ ಅಂತ ಹೇಳಿದ್ರೆ ಜೀವ ಅಂತ ಒಬ್ಬ ಇದನ್ನಲ್ಲ ಒಳಗಡೆ, ಅವನು ಬೇರೆ ಇವನು ಬೇರೆ, ನಿಯಮನ ಮಾಡೋನು ಬೇರೆ ಅಂತ ಹೇಳಕ್ಕೆ ಬರೋದಿಲ್ಲ ಅದು. ಯಾಕಂದರೆ ಎರಡು ಚೈತನ್ಯ ಸ್ವರೂಪವೇ. ಇದನ್ನು ಇವರು ಯಾವ ಧೈರ್ಯದಿಂದ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬ್ರಹ್ಮಸೂತ್ರ ಭಾಷ್ಯ ಅಂತ ಇದೆಯಲ್ಲ ಶಂಕರಾಚಾರ್ಯರದು, ಅದರಲ್ಲಿ ಅಂತರ್ಯಾಮಿ ಅಧಿಕರಣವೇ ಒಂದು ಅಧಿಕರಣ ಇದೆ. ಅದರಲ್ಲಿ ಇದೇ ವಿಷಯವನ್ನು ಅವರು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಅಂದರೆ, ಶಂಕರಾಚಾರ್ಯರು ಕೊಡೋ ಯುಕ್ತಿ ಯಾವುದು ಅಂತ ಹೇಳಿದ್ರೆ, ಒಂದು ಜಾಗದಲ್ಲಿ ನಾವು ಎರಡು ಚೈತನ್ಯವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಈ ಚೈತನ್ಯ ಬೇರೆ, ಆ ಚೈತನ್ಯ ಬೇರೆ ಅನ್ನೋದಕ್ಕೆ ಯಾವ ನಿಯಮಕ್ಕೂ ಇಲ್ಲ. ಅದಕ್ಕೆ ಆ ಚೈತನ್ಯ ಬೇರೆ ಬೇರೆ ಅಂತ ಹೇಳೋಕ್ಕೆ ಗಮಕ ಯಾವುದೂ ಇಲ್ಲವೇ ಇಲ್ಲ. ಅದರಿಂದ ಇರೋದು ಒಂದೇ ಚೈತನ್ಯವೇ. ಆದರೆ ಈ ಚೈತನ್ಯ ಅಂತರ್ಯಾಮಿಯಾಗಿರೋ ಚೈತನ್ಯ ಒಬ್ಬನ ನಿಯಮ್ಯ ಇವನು ನಿಯಮನ ಮಾಡುವವನೊಬ್ಬ, ನಿಯಮನ ಪಡೆಯುವನೊಬ್ಬ ಇದ್ದಾನಲ್ಲ, ಆ ಥರ ಪಡೆಯುವನೊಬ್ಬ ಅಂತ ಅವನು ಬೇರೆ ಯಾವುದೂ ಅಲ್ವೇ ಇಲ್ಲ. ಅದು ಇರೋ ಒಂದೇ ಚೈತನ್ಯವನ್ನೇ ಉಪಾಧಿ ಭೇದೆಯನ್ನು ಎರಡಾಗಿ ಹೇಳಿದ್ದಾರೆ ಹೊರತು ವಾಸ್ತವವಾಗಿ ಎರಡು ಬೇರೆ ಬೇರೆ ಅಲ್ಲ ಅಂತ ಅವರು ಉಪಾಧಿ ಇಟ್ಕೊಂಡು ಹೇಳ್ಬಿಟ್ರು ಅವರು. ಹಾಗಾಗಿ ಜೀವ ಅಂತ ಒಂದು ಉಪಾಧಿ ಇಟ್ಕೊಂಡು ಇವನ್ನ ಹೇಳಿದ್ರು, ಅಂತರ್ಯಾಮಿ ಅಂತ ಉಪಾಧಿ ಇಟ್ಕೊಂಡು ಅದನ್ನು ಹೇಳಿದ್ರೆ ಹೊರತು ಇರೋ ಚೈತನ್ಯ ಒಂದೇನೆ, ಒಂದು ದೇಹದಲ್ಲಿ ಎರಡು ಚೈತನ್ಯ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ಒಂದೇ ಚೈತನ್ಯವೇ, ಅದೇ ಒಂದು ಪರಮಾತ್ಮ ಚೈತನ್ಯ ಅಂತ ತೀರ್ಮಾನ ಮಾಡಿದ್ರು. ಅದನ್ನ ಇಟ್ಕೊಂಡು ಇವ್ರು ಹೇಳ್ತಾ ಇದ್ದಾರೆ, ನಿಯಮ್ಯ ನಿಯಾಮಕ ಭಾವ ಅನುಪತ್ತೇಹೇ. ಒಂದು ನಿಯಮ್ಯ ಅಂತ ಒಂದು, ನಿಯಮಕ ಅಂತ ಒಂದು, ಆ ಒಂದು ಎರಡು ಭೇದವನ್ನು ನಾವು ಒಪ್ಕೊಳ್ಳೋಕೆ ಆಗೋದೇ ಇಲ್ಲ. ಯಾಕಂದರೆ ಎರಡು ಚೈತನ್ಯ, ಆ ಚೈತನ್ಯದಲ್ಲಿ ಒಂದು ಚೈತನ್ಯ ಏನು ಬೇರೆ ಭೇದ ಹೇಗೆ ಹೇಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಅಭೇದವನ್ನೇ ಹೇಳಕ್ಕೆ ಬಂದಿದೆ ಈ ಅಂತರ್ಯಾಮಿ ಸಂಬಂಧವಾದ ವಾಕ್ಯಗಳು ಅಂತ ಹೇಳಿದ್ರು. ಹಾಗಾಗಿ ಅಲ್ಲೂ ಅಭೇದವೇ ಗೊತ್ತಾಗ್ತಾ ಇದೆ. ಆಮೇಲೆ ಮುಂದಕ್ಕೆ ನೋಡಿ, ಸವಾ ಏಷ ಪುರುಷೋ ಅನ್ನರ ಸಮಯ ಅಂತ ಒಂದು ವಾಕ್ಯ, ತೈತಿರಿದ ವಾಕ್ಯ. ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತ ಪುರುಷ ಅಂತ ಹೇಳ್ಬಿಟ್ಟು ಅದು ಬೃಹದಾರಣ್ಯಕದ ವಾಕ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಮತ್ತೆ ಅದು ತೈತಿರಿದ ವಾಕ್ಯ. ಇತ್ಯಾದಿ ಶ್ರುತಯ ತತ್ವಂ ಪದಾರ್ಥ ಪರಿಶೋಧಕನ ಪೂರ್ವಕಂ ಜೀವೇಶ್ವರಗತ ವಿರುದ್ಧ ಧರ್ಮ ನಿರಸನ ದ್ವಾರ ತಯೋರ ಐಕ್ಯಮೇವ ಸಂಭಾವಯಂತಿ ಅಂತ ಹೇಳ್ಬಿಟ್ಟು ಇವುಗಳು ಕೂಡ ಆ ಐಕ್ಯವನ್ನೇ ಹೇಳ್ತಾ ಇದೆ. ಯಾವ ವಾಕ್ಯಗಳು ಹೇಳಿದ್ರೆ, ನೋಡಿ ತತ್ವಮಸಿ ಅಂತ ಹೇಳ್ತೀವಲ್ಲ ಮಹಾವಾಕ್ಯ, ಅದರಲ್ಲಿ ತತ್ ಅಂತ ಒಂದು, ತ್ವಂ ಅಂತ ಒಂದು, ಅಸಿ ಅಂತ ಒಂದು, ಮೂರು ಶಬ್ದಗಳಿದೆ. ಆ ಮೂರು ಶಬ್ದಗಳಲ್ಲಿ ತತ್ ಅಂತ ಒಂದು ಶಬ್ದ ಯಾವುದು ಅಂತ ಹೇಳಿದ್ರೆ ಅದು ಅಂತ. ಅದು ಅಂದರೆ ಯಾವುದು? ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿರೋ ಪರಮಾತ್ಮ ಸ್ವರೂಪ. ತ್ವಮ್ ಅಂದರೆ ಯಾವುದು? ಯಾವನಿಗೆ ಇದನ್ನು ಹೇಳ್ತಾ ಇದ್ದಾನೋ ಜೀವ ಸ್ವರೂಪ, ಅವನಿಗೆ ಅವನು ತ್ವಮ್ ಅಂತ ಆಗ್ತಾನೆ. ಹಾಗಾಗಿ ಈ ತತ್ ಅನ್ನೋದು ಏನು, ತ್ವಮ್ ಅನ್ನೋದು ಏನು, ಅದನ್ನು ಎರಡನ್ನೂ ಸೇರಿಸೋದು ಅಸಿ ಅಂತ ಒಂದು ಶಬ್ದ ಇದೆ. ಆ ತತ್ ಅನ್ನೋದರ ತತ್ವವನ್ನು ನಾವು ತಿಳ್ಕೋಬೇಕು, ತ್ವಮ್ ಅನ್ನೋದರ ತತ್ವವನ್ನು ತಿಳ್ಕೋಬೇಕು. ಹಾಗೆ ತಿಳ್ಕೊಂಡ್ರೆ ಆ ವಾಕ್ಯದಲ್ಲಿರೋ ಶಬ್ದಗಳಿಗೆ ಅರ್ಥ ಗೊತ್ತಾಗುತ್ತೆ ನಮಗೆ. ಯಾಕಂದರೆ ಆ ವಾಕ್ಯಕ್ಕೆ ಅರ್ಥ ಗೊತ್ತಾಗುತ್ತೆ. ಶಬ್ದಗಳಿಗೆ ಅರ್ಥ ಗೊತ್ತೇ ವಾಕ್ಯಕ್ಕೆ ಅರ್ಥ ಗೊತ್ತಾಗುತ್ತೆ. ನಮಗೆ ಲೋಕದಲ್ಲಿ ನೋಡಿದ್ದೀವಿ, ಒಂದು ಲೋಟ ನೀರು ತಗೊಂಬ ಅಂತ ನಮ್ದು ವಾಕ್ಯ ಹೇಳಿದರೆ ಅವನಿಗೆ ಒಂದು ಲೋಟ ನೀರು ತಗೊಂಡು ಬಾ ಅನ್ನೋ ಎಲ್ಲ ಶಬ್ದಗಳು ಅರ್ಥ ಗೊತ್ತಿರಬೇಕು. ಗೊತ್ತಿದ್ರೇ ಅವನಿಗೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ, ಅವನಿಗೆ ವಾಕ್ಯಕ್ಕೆ ಅರ್ಥ ಆಗುತ್ತೆ. ಹಾಗೆ ಇಲ್ಲೂ ಕೂಡ ತತ್ ಅನ್ನೋದಕ್ಕೆ ಏನರ್ಥ, ತ್ವಮ್ ಅನ್ನೋದಕ್ಕೆ ಏನರ್ಥ ಅಂತ ತಿಳ್ಕೋಬೇಕು. ಆ ತ್ವಮ್ ಅನ್ನೋ ತಕ್ಷಣ ಅದಕ್ಕೆ ನಮಗೆ ಒಂದು ಶರೀರ ಇದೆಯಲ್ಲ, ಆ ಶರೀರವನ್ನು ನೋಡಿ ತ್ವಮ್ ಅಂತ ಹೇಳ್ತಾ ಇಲ್ಲ. ಆ ಶರೀರದಲ್ಲಿರೋ ಚೈತನ್ಯ ಸ್ವರೂಪ ಇದೆಯಲ್ಲ, ಅದನ್ನು ತ್ವಮ್ ಅಂತ ತಗೊಂಡು ಆ ಒಂದು ಚೈತನ್ಯ ಸ್ವರೂಪ ಮತ್ತು ತತ್ ಅನ್ನೋದು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತಾ ಇದೆಯಲ್ಲ, ಅದೇ ಆ ಒಂದು ಕೆಲಸಗಳೆಲ್ಲ ಬಿಟ್ಟು ಚೈತನ್ಯವನ್ನು ಮಾತ್ರ ಸೇರಿಸ್ಕೊಂಡು ಆ ಚೈತನ್ಯಕ್ಕೂ ಈ ಚೈತನ್ಯಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಐಕ್ಯವನ್ನು ಬೋಧೆ ಮಾಡ್ತಾ ಇದೆ. ಹಾಗಾಗಿ ಆ ಪದಾರ್ಥ ವಿವೇಚನ ಅಂತ ಮಾಡಿದ್ರೆ ಏನಾಯ್ತು ಅಂತ ಹೇಳಿದ್ರೆ, ಶೋಧನ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಬೇಡದೇ ಇರೋ ವಸ್ತುಗಳೆಲ್ಲ ಬಿಡಬೇಕಾದ್ದು, ಬೇಕಾಗಿರೋ ವಸ್ತುವನ್ನು ಮಾತ್ರ ತಗೋಬೇಕಾದ್ದು. ಇದು ನೋಡಿ, ಇದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ, ಚೆನ್ನಾಗಿ ಬರುತ್ತೆ ಇದು. ಇದರಲ್ಲಿ ಇದಕ್ಕೆ ಕೊಡೋ ಈ ತತ್ವ ಪದಾರ್ಥ ವಿವೇಕ ಮಾಡುವಾಗ ಅವರು ಶಾಸ್ತ್ರದಲ್ಲಿ ಕೊಡೋ ಒಂದು ಉದಾಹರಣೆ ಯಾವುದು ಅಂತ ಹೇಳಿದ್ರೆ, ಸೋಯಂ ದೇವದತ್ತಃ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ನಾವು ಒಂದು 2 ವರ್ಷಕ್ಕೆ ಮುಂಚೆ ನಾವು ಎಲ್ಲಾದರೂ ಒಂದು ಊರಿಗೆ ಹೋಗಿದ್ದಾಗ, ಕಾಶಿ ಅಂತ ಇಟ್ಕೊಳ್ಳೋಣ, ಕಾಶಿಗೆ ಹೋಗಿದ್ದಾಗ ಒಂದು ವ್ಯಕ್ತಿನ ನೋಡಿದ್ದೀವಿ, ವಿಶಿಷ್ಟವಾದ ಒಂದು ವ್ಯಕ್ತಿ ನೋಡಿದ್ದೀವಿ. ಅವನು ಕೆಂಪು ಕಲರ್ ವಸ್ತ್ರಗಳೆಲ್ಲ ಹಾಕ್ಕೊಂಡು, ವಿಭೂತಿ ಎಲ್ಲ ಇಟ್ಕೊಂಡು, ರುದ್ರಾಕ್ಷ ಎಲ್ಲ ಮಾಡಿಕೊಂಡು, ಒಂದು ಕಮಂಡಲು ಇಟ್ಕೊಂಡು, ತುಂಬ ಒಂದು ವೈದಿಕ ಕರ್ಮ ಮಾಡ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಯಾವುದಕ್ಕೆ ಇದು ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಎಲ್ಲರನ್ನೂ ನೋಡಿದಾಗ ನಮಗೆ ಎಲ್ಲರ ಮೇಲೂ ಆಕರ್ಷಣೆ ಬರಲ್ಲ. ಯಾರಾದರೂ ಸ್ವಲ್ಪ ವಿಶೇಷವಾಗಿದ್ದರೆ ಅವ್ರ ಮೇಲೆ ಮಾತ್ರ ನಮಗೆ ಆಕರ್ಷಣೆ ಬರುತ್ತೆ. ಅವ್ನು ನೋಡಿದ್ದೀವಿ. ನಾವು ಒಂದು 2 ವರ್ಷ ಆದಮೇಲೆ ಬೆಂಗಳೂರಲ್ಲಿ ಇರುವಾಗ ನಮಗೆ ಒಂದು ದಿವಸ ಅವನೇ ಕಾಣಿಸ್ಕೊಳ್ತಾನೆ. ನಮಗೆ ಕಾಣಿಸ್ಕೊಳ್ಳುವಾಗ ಅವನು ಇದೇ ಥರ ವೇಷಭೂಷ ಇಲ್ಲ, ಬಟ್ ಅವ್ನು ಸ್ವಲ್ಪ ಬೇರೆ ವೇಷಭೂಷ ಇಟ್ಕೊಂಡಿದ್ದಾನೆ. ಇವಾಗ ಸುಮ್ಮನೆ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾನೆ, ಬಟ್ ಮುಖದಲ್ಲಿ ವಿಭೂತಿ ಎಲ್ಲ ಚೆನ್ನಾಗೇ ಇದೆ, ಫುಡ್ ಎಲ್ಲ ಕೂಡ ಹಾಗೇ ಇದೆ. ಆದರೆ ಅವ್ನು ಬೇರೆ ಏನೋ ಕೆಲಸಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅವ್ನು ನೋಡ್ಬಿಟ್ಟು ನಮಗೆ ಅವನೇ ಇವನು ಅಂತ ನಾವು ಹೇಳ್ತೀವಿ ಅಲ್ವಾ, ನಮ್ಗೆ ಹಾಕ್ತಾನೆ ಜ್ಞಾಪಕ ಬರುತ್ತೆ, ಅವನೇ ಇವನು ಅಂತ ಹೇಳ್ತೀವಿ. ಹಾಗೆ ಹೇಳುವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ,
ಎಲ್ಲಿ ಕಾಶಿಯಲ್ಲಿ ನೋಡಿದ ಒಂದು ದೇಶ ಬೇರೆ, ಇಲ್ಲಿರೋ ದೇಶ ಬೇರೆ. ಅಲ್ಲಿ ನೋಡಿದ್ದು 2 ವರ್ಷಕ್ಕೆ ಮುಂಚೆ ಅದು ಬೇರೆ ಕಾಲ, ಇದು ಬೇರೆ ಕಾಲ. ಆಮೇಲೆ ಅಲ್ಲಿ ಅವನಿಗೆ ಇರೋ ಉಡುಗೆ ತೊಡುಗೆ ಬೇರೆ, ಇಲ್ಲಿರೋ ಉಡುಗೆ ತೊಡುಗೆ ಬೇರೆ. ಆದರೆ ವ್ಯಕ್ತಿ ಮಾತ್ರ ಒಬ್ಬನೇ. ಹಾಗಾಗಿ ನಾವೇನು ಮಾಡ್ತೀವಿ, ಅವ್ನು ಒಬ್ಬನೇ ಅಂತ ಹೇಳುವಾಗ ಅಲ್ಲಿರೋ ಉಡುಗೆ ತೊಡುಗೆ ದೇಶ ಕಾಲ ಎಲ್ಲ ಬಿಟ್ಟುಬಿಟ್ಟು ಅವನಿಂದ ತೆಗೆದುಹಾಕ್ಬಿಟ್ಟು ಇಲ್ಲಿರೋ ದೇಶ ಕಾಲ ಉಡುಗೆ ತೊಡುಗೆ ಎಲ್ಲ ಬಿಟ್ಟುಬಿಟ್ಟು ಒಂದೇ ವ್ಯಕ್ತಿ ಅನ್ನೋದನ್ನು ನಾವು ಇದು ಪರಿಗಣಿಸ್ತೀವಿ, ಗಣನೆ ಮಾಡ್ತೀವಿ, ಅದನ್ನು ಗ್ರಾಸ್ ಮಾಡ್ತೀವಿ. ಆ ಗ್ರಾಸ್ ಮಾಡುವಾಗ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಿರೋ ಕೆಲವು ಉಪಾಧಿಗಳೆಲ್ಲ ಬಿಟ್ಟಿದ್ದೀವಿ, ಇಲ್ಲಿರೋ ಕೆಲವು ಉಪಾಧಿಗಳೆಲ್ಲ ಬಿಟ್ಟಿದ್ದೀವಿ. ಒಂದೇ ವ್ಯಕ್ತಿನೇ ಅಂತ ಗೊತ್ತಾಗುತ್ತೆ ನಮಗೆ. ಅದೇ ಥರನೇ ತತ್ತು ಮತ್ತು ತೊಮ್ ಅಂತ ಹೇಳುವಾಗ ಪ್ರಪಂಚವನ್ನೆಲ್ಲ ಸೃಷ್ಟಿ ಸ್ಥಿತಿ ಲಯ ಮಾಡೋದೆಲ್ಲ ಉಪಾಧಿಗಳು. ಅದೇ ಥರ ತೊಮ್ಮನ್ನುವಾಗ ಈ ಶರೀರವೆಲ್ಲ ಇಟ್ಕೊಂಡು ಜೀವ ಅಂತ ಹೇಳ್ಕೊಳ್ತಾ ಇದ್ದಾನೆ. ಅವನಿಗೆ ಸುಖ ದುಃಖಗಳೆಲ್ಲ ಇದೆ, ನಾನು ಹುಟ್ಟಿ ಸಾಯೋನು ನಾನು ಅಂತ ಅವನು ಅನ್ಕೊಂಡಿದ್ದಾನೆ. ಆದರೆ ಎರಡರಲ್ಲೂ ಕೂಡ ಇರೋ ಈ ಉಪಾಧಿಗಳೆಲ್ಲ ಬಿಟ್ಟು ನೋಡಿದಾಗ ಚೈತನ್ಯ ಸ್ವರೂಪ ಮಾತ್ರ ಅಲ್ಲೇ ಉಳಿಯುತ್ತೆ, ಇಲ್ಲೂ ಚೈತನ್ಯ ಸ್ವರೂಪ ಮಾತ್ರ ಉಳಿಯುತ್ತೆ. ಆ ಚೈತನ್ಯಕ್ಕೂ ಈ ಚೈತನ್ಯಕ್ಕೂ ವ್ಯತ್ಯಾಸ ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ಅದೇ ವ್ಯಕ್ತಿ ಅಂತ ನಾವು ಹೇಳ್ತೀವಲ್ಲ, ಅದೇ ಥರ ಇಲ್ಲೂ ಕೂಡ ನಾವು ತೀರ್ಮಾನ ಮಾಡ್ಕೋಬೇಕು. ಅದನ್ನೇ ನೋಡಿ ಐಕ್ಯವನ್ನು ಹೇಳ್ತಾ ಇದ್ದಾರೆ ಹೊರತು ಅಲ್ಲಿರೋ ವಿಶಿಷ್ಟವಾಗಿರೋ ವಸ್ತುಗಳನ್ನ ಹೇಳಿ ಐಕ್ಯವನ್ನು ಹೇಳ್ತಾ ಇಲ್ಲ. ಆ ವಿಶೇಷಣಗಳೆಲ್ಲ ತೆಗೆದಾಕೊಟ್ಟಿರೋ ವಸ್ತುಗಳಿಗೆ ನಾವು ಐಕ್ಯ ಹೇಳ್ತೀವಿ, ದೇವದತ್ತನಿಗೆ ಹೇಳಿತಾರ. ಅದೇ ಥರ ಇಲ್ಲೂ ಕೂಡ ಮಾಡ್ಕೋಬೇಕು. ಅದರಲ್ಲಿ ಮುಖ್ಯವಾದ ಅದೇ ಮುಖ್ಯವಾದ ಇದೊಂದೇ ಮುಖ್ಯವಾದ್ದು, ಆ ವ್ಯಕ್ತಿಯನ್ನೇ ಮುಖ್ಯವಾದ್ದು. ಹಾಗಾಗಿ ಇವಾಗ ನೋಡಿ, ಇವಾಗ ನಾವು ಕೆಲವು ಸತಿ ಒಂದು 10 ವರ್ಷಕ್ಕೆ ಮುಂಚೆ ಅಥವಾ 20 ವರ್ಷಕ್ಕೆ ಮುಂಚೆ ಒಬ್ಬ ನೋಡಿ ನಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದ ಒಬ್ಬ, ನಮಗೆ ಇವತ್ತು ಒಂದು 30-40 ವರ್ಷ ಆಗೋಗಿದೆ ನಾವು ಕಾಲೇಜ್ ಬಿಟ್ಟು. ಇವಾಗ ನಾವು ನೋಡಿದ್ರೆ ಗುರ್ತು ಮಾಡ್ತೀವಲ್ವಾ, ಅವನಿಗೂ ಏನಾಗಿದೆ, ತಲೆ ಕೂದಲೆಲ್ಲ ಬೆಳೆಸ್ಕೊಂಡೋಗ್ಬಿಟ್ಟಿದೆ. ನಾವು ಅವಾಗ ಹೇಗೆ ಆವಾಗ ಒಂದು ಚಿಕ್ಕವನಾಗಿದ್ದ, ಆವಾಗ ನಾವೇನು ಮಾಡ್ತೀವಿ, ಆ ಒಂದು ಸ್ಥಿತಿಯೆಲ್ಲ ಬಿಟ್ಟುಬಿಟ್ಟು ಇರೋ ಸ್ಥಿತಿಯಲ್ಲಿ ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ಒಂದೇ ವ್ಯಕ್ತಿ ಅಂತ ನಾವು ನೋಡ್ತೀವಿ. ಆ ಒಂದೇ ವ್ಯಕ್ತಿ ಅಂತ ಗಣನೆ ಮಾಡುವಾಗ ನಾವೇನು ಮಾಡ್ತೀವಿ, ಈ ಉಪಾಧಿಗಳು ಆ ಉಪಾಧಿಗಳು ಎರಡನ್ನು ಬಿಟ್ಟೇ ನಾವು ನೋಡ್ತೀವಿ ಅಂತ ಇರೋ ಥರ ಇಲ್ಲೂ ಕೂಡ ಈ ತತ್ತು ಮತ್ತು ತ್ವಮ್ ಅನ್ನೋದು ಎರಡರಲ್ಲೂ ಕೂಡ ಆ ತತ್ತಿಗೆ ಯಾವ ಉಪಾಧಿಗಳೆಲ್ಲ ತೋರಿಸಿದ್ರೋ, ಪ್ರಪಂಚ ಸೃಷ್ಟಿಕರ್ತ, ನಿಯಮನಕರ್ತ ಅವನೇ ಎಲ್ಲದಕ್ಕೂ ಕರ್ಮಫಲ ಕೊಡೋನು ಅಂತಲೇ ಅವನು ಅಂತ ಹೇಳ್ತೀವಿ. ಕೆಲವು ಸತಿ ಅವಳು ಅಂತಲೂ ಹೇಳ್ತಾರೆ ಶಕ್ತಿ ಅಂತ ಹೇಳುವಾಗ. ಅದರಿಂದ ಅವಳು ಎಲ್ಲವನ್ನೂ ಬಿಟ್ಟುಬಿಟ್ಟು ಅದಕ್ಕೆ ಆ ಕೆಲಸಗಳೆಲ್ಲ ಕೂಡ ಬಿಟ್ಟುಬಿಟ್ಟು ಒಂದೇ ಚೈತನ್ಯ ಸ್ವರೂಪಕ್ಕೆ ಅದರ ರೂಪ ಕೊಟ್ಟಿದ್ದಾರೆ ಅವರಷ್ಟೇ. ಅದೇ ಥರ ಇಲ್ಲೂ ಕೂಡ ಈ ಚೈತನ್ಯ ಸ್ವರೂಪ ಈ ರೂಪ ತಗೊಂಡಿದೆ, ಇದು ಯಾವುದೋ ಜೀವ ಅಂತ ಒಂದು ರೂಪ ತಗೊಂಡಿದೆ. ಹಾಗಾಗಿ ಈ ಜೀವತ್ವ ಅನ್ನೋದನ್ನು ಇಲ್ಲಿ ಬಿಡಬೇಕು, ಈಶ್ವರತ್ವ ಅನ್ನೋದನ್ನು ಅಲ್ಲಿ ಬಿಡಬೇಕು. ಬಿಟ್ಟಾಗ ನಮಗೆ ಚೈತನ್ಯ ಮಾತ್ರ ಉಳ್ಕೊಳ್ಳುತ್ತೆ. ಆ ಚೈತನ್ಯಕ್ಕೂ ಈ ಚೈತನ್ಯಕ್ಕೂ ವ್ಯತ್ಯಾಸ ಏನು ಹೇಳಕ್ಕೆ ಬರೋದೇ ಇಲ್ಲ. ಹಾಗಾಗಿ ಅದು ಒಂದೇ ಸ್ವರೂಪ ಅಂತ ಹೇಳ್ತೀವಲ್ಲ, ಅದನ್ನು ಮಾಡೋ ಈ ತತ್ವ ಪದಾರ್ಥ ವಿವೇಕ ವಾಕ್ಯಗಳಿದೆಯಲ್ಲ, ಆ ವಾಕ್ಯಗಳಿಗೂ ಕೂಡ ಐಕ್ಯವನ್ನೇ ಹೇಳೋದ್ರಲ್ಲಿ ತಾತ್ಪರ್ಯ ಇದೆ ಅಂತ ಅವರು ಇಲ್ಲಿ ತೋರಿಸಿದ್ರು ಅದನ್ನು. ಇವಾಗ ಮುಂದಕ್ಕೆ ತಥಾ ಬ್ರಹ್ಮವಿದಾಪ್ನೋತಿ ಪರಂ ಅಮೃತಃ ಸಂಭವತ್ ಇತ್ಯಾದ್ಯಾಶ್ಚ ಅಭೇದ ಜ್ಞಾನಸ್ಯ ನಿರತಿಶಯ ಫಲಪ್ರದರ್ಶನೇನ ಅಭೇದಸ್ಯ ವಿವಕ್ಷಿತತ್ವಂ ಜ್ಞಾಪಯಂತಿ. ಇಲ್ಲೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬ್ರಹ್ಮವಿದಾಪ್ನೋತಿ ಪರಂ ಅಂತ ಒಂದು ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಆ ವಾಕ್ಯಕ್ಕೆ ಇದರಲ್ಲಿ ತೈತಿರದಲ್ಲಿ ಬ್ರಹ್ಮವನ್ನು ತಿಳ್ಕೊಂಡವನು ಉತ್ಕೃಷ್ಟವಾದ ಸ್ಥಿತಿಯನ್ನು ಹೊಂದುತ್ತಾನೆ, ಮೋಕ್ಷವನ್ನು ಹೊಂದುತ್ತಾನೆ ಅಂತ ಅರ್ಥ ಇದೆ. ಇವಾಗ ನಾನು 77ನೇ ಪೇಜಲ್ಲಿ ಓದ್ತಾ ಇದ್ದೀನಿ, 77ರಲ್ಲಿ. ಹಾಗಾಗಿ ಅದೇನು ಹೇಳ್ತದೆ, ಆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಾಗ ಏನು ಫಲ ಬರುತ್ತೆ ಅಂತ ಹೇಳ್ತಾ ಇದೆ ಆ ವಾಕ್ಯ. ಆಮೇಲೆ ಇನ್ನೊಂದು ವಾಕ್ಯ ಅವ್ರು ಹೇಳಿದ್ರು, ಅಮೃತಃ ಸಮಭವತ್, ಐತರೇಯ ಉಪನಿಷತ್ ವಾಕ್ಯ ಅದು. ಅಮೃತ ಸ್ವರೂಪವನ್ನು ಅವನು ಹೊಂದಿದ್ದಾನೆ, ಅಮೃತವಾಗಿ ಅವನೇ ಆಗಿದ್ದಾನೆ ಅಂತ. ಅದು ಕೂಡ ಒಂದು ಫಲವನ್ನು ಹೇಳ್ತಾ ಇದೆ. ಹಾಗಾಗಿ ಫಲವನ್ನು ಹೇಳ್ತಾ ಇರೋ ವಾಕ್ಯಗಳು ಕೂಡ ನಮ್ಗೆ ಏನು ಹೇಳ್ತಾ ಇದೆ, ಇವನು ತಾನೇ ತಿಳ್ಕೊಳ್ಳೋದು ಜೀವ ತಾನೆ, ತಿಳ್ಕೊಳ್ಳೋ ಜೀವ ಬ್ರಹ್ಮವೇ ಆಗ್ತಾನೆ ಅಂತ ಹೇಳ್ತಾ ಇದೆ, ಬ್ರಹ್ಮವೇ ಭವತಿ ಅಂತ ಹೇಳ್ತಾ ಇದೆ. ಹಾಗಾಗಿ ಆ ಒಂದು ಫಲವನ್ನು ಹೇಳ್ತಾ ಇರೋ ವಾಕ್ಯಗಳು ಕೂಡ ಏನು ಹೇಳ್ತಾ ಇದೆ, ಈ ಜೀವನಿಗೂ ಬ್ರಹ್ಮಕ್ಕೂ ವ್ಯತ್ಯಾಸ ಇಲ್ಲ, ಭೇದವಿಲ್ಲ, ಒಂದೇನೇ ಅಂತ ಅದನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಆ ವಿಷಯದಲ್ಲೂ ಕೂಡ ಹೇಳಿದ್ರು. ನೋಡಿ, ಇವರು ಏನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಇವರು ಮನನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇವರು ಮನನ ಮಾಡಿದ್ದೆ ಒಂದು ಇದು ಚೆನ್ನಾಗಿದೆ ಅಂತ ಹೇಳಕ್ಕೆ ನಮ್ಗೆ ಏನು ಬರ್ತಾ ಇದೆ, ಯಾತಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇವರು 7 ವಿಷಯಗಳನ್ನ ತಗೊಂಡ್ರು, 7 ಪ್ಯಾರಾಮೀಟರ್ಸ್ ತಗೊಂಡ್ರು ಇವರು. ಆ 7 ಪ್ಯಾರಾಮೀಟರ್ಸ್ ಏನು ಅಂತ ಹೇಳಿದ್ರೆ, ಸೃಷ್ಟಿ, ಸ್ಥಿತಿ, ಲಯ, ಪ್ರವೇಶ, ನಿಯಮನ, ಫಲ, ತತ್ವ ಪದಾರ್ಥ ಪರಿಶೋಧನಾ ಮತ್ತು ಫಲ. ಇಷ್ಟನ್ನು ತಗೊಂಡು 7 ವಿಷಯದಲ್ಲೂ ಕೂಡ ಆ 7 ಮುಖಗಳಿಂದ 7 ದ್ವಾರಗಳಿಂದ ನೋಡಿದ್ರು ಕೂಡ ನಿನಗೆ ಶ್ರುತಿಗಳನ್ನ 7 ಪ್ಯಾರಾಮೀಟರ್ಸ್ ಇಟ್ಕೊಂಡು ನೀನು ಶ್ರುತಿ ವಾಕ್ಯಗಳನ್ನ ನೀನು ಅನಲೈಸ್ ಮಾಡಿದ್ರೆ ನಿನಗೆ ಸಿಗೋದು ಏನು ಅಂತ ಹೇಳಿದ್ರೆ, ಐಕ್ಯವೇ ಸಿಗುತ್ತೆ ನಿನಗೆ. ಜೀವ ಬ್ರಹ್ಮ ಐಕ್ಯವೇ ಸಿಗುತ್ತೆ, ಅದ್ವೈತವೇ ಸಿಗುತ್ತೆ ಹೊರತು ಬೇರೆ ಏನು ಅಲ್ಲ ಅನ್ನೋದಕ್ಕೆ ಇವರು ಈ 7 ಪ್ಯಾರಾಮೀಟರ್ಸ್ ತಗೊಂಡ್ರು. ಇವರು ತಗೊಂಡು ಮಾಡಿ ಅವ್ರನ್ನ ಹಾಗೆ ತೀರ್ಮಾನ ಮಾಡಿದ್ರು. ತಥಾ ದ್ವಿತೀಯಾದ್ವೈ ಭಯಂ ಭವತಿ ಉದರಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ ಅಭಯಂ ವೈ ಜನಕ ಪ್ರಾಪ್ತೋಸಿ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯಹ್ಯ ನಾನೇವ ಪಶ್ಯತಿ ಇತ್ಯಾದ್ಯಾಹ ಭೇದದರ್ಶನ ನಿಂದಾಪೂರ್ವಕಂ ಅಭೇದದರ್ಶನಸ್ಯ ಶ್ರೇಯಸ್ಕರತ್ವಂ ವದಂತ್ಯಃ ಅಭೇದಮೇವ ವಾಸ್ತವಂ ಬೋಧಯಂತಿ. ಸಿಗ್ತಾ ನಿಮಗೆ 87ನೇ ಪೇಜ್. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ 7 ಪ್ಯಾರಾಮೀಟರ್ಸ್ನ ಹೇಳಿ ಮುಗಿಸಿದ್ರು.
ಮುಗಿಸಿದ ಮೇಲೆ ಇವ್ರು ಏನು ಮಾಡ್ತಾ ಇದ್ದಾರೆ, ಇನ್ನೂ ಕೆಲವು ಶ್ಲೋಕಗಳನ್ನ ಕೆಲವು ಮಂತ್ರಗಳನ್ನ ತಗೊಂಡು ಆ ಮಂತ್ರಗಳು ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಈ ಯಾವುದಾದ್ರೂ ಭೇದವನ್ನು ಯಾರಾದರೂ ನೋಡಿದ್ರೆ, ಭೇದವೇ ಸತ್ಯ ಅಂತ ಯಾರಾದರೂ ತಿಳ್ಕೊಂಡ್ರೆ ಅವರಿಗೆ ಎಂಥ ಒಂದು ಗತಿ ಬರುತ್ತೆ ಅನ್ನೋದನ್ನೇ ತೋರಿಸ್ತಾ ಇದೆ ಅಂತ ಅದನ್ನು ತೋರಿಸಿದ್ರು. ಅಂದರೆ ದ್ವಿತೀಯಾದ್ವೈ ಭಯಂ ಭವತಿ, ಎರಡನೇದು ಅಂತ ಒಂದು ವಸ್ತು ನಿಜವಾದ ಸತ್ಯವಾಗೇ ಇದೆ ಅಂತ ಹೇಳಿದ್ರೆ ಅವನಿಗೆ ಅದರಿಂದ ಭಯ ಉಂಟಾಗುತ್ತೆ ಅಂತ ಹೇಳಿದರು. ಆಮೇಲೆ ಉದರಂ ಅಂತರಂ ಕುರುತೆ ಅತತಸ್ಯ ಭಯ ಇದು ಮೃತ್ಯೋಸ್ತು ಮೃತ್ಯುಮಾಪ್ನೋತಿ ಈಗ ನಾನೇವ ಪಶ್ಯತಿ ಅಂತ ಹೇಳಿದಾಗ, ಯಾರು ನಾನಾತ್ವವನ್ನು ನೋಡ್ತಾ ಇದ್ದಾನೋ, ಸತ್ಯ ಅಂತ ನಾನಾತ್ವವನ್ನು ಸತ್ಯ ಅಂತ ಇದು ಬೇರೆ ಅದು ಬೇರೆ ಅವ್ರು ಬೇರೆ ಇವರು ಬೇರೆ ಅಂತ ಪಾರಮಾರ್ಥಿಕ ರೀತಿಯಲ್ಲಿ ತಿಳ್ಕೊಳ್ತಾನೋ ಅವನು ಮತ್ತೆ ಮತ್ತೆ ಜನ್ಮವನ್ನು ಪಡಿಬೇಕಾಗುತ್ತೆ. ಅವನು ಅಂದರೆ ಅವನಿಗೆ ಮೋಕ್ಷ ಇಲ್ಲ, ಅವನಿಗೆ ಸಂಸಾರವೇ ಅವನಿಗೆ ಫಲ ಅಂತ ಹೇಳಿಬಿಟ್ಟು ಹೀಗೆ ಅದು ಮತ್ತೆ ಕೆಲವು ಶ್ರುತಿಗಳು ಹೀಗೆ ಸಾಕ್ಷಾತ್ತಾಗೆ ಹೇಳ್ತಾ ಇದೆ, ಬಾಯ್ಬಿಟ್ಟು ಇವರೇನು ಕಲ್ಪನೆ ಮಾಡಿಲ್ಲ, ಬಾಯ್ಬಿಟ್ಟೆ ಆ ಶ್ರುತಿಗಳು ಹೇಳ್ತಾ ಇದೆ. ಇವನು ಈ ಥರ ನಾನಾತ್ವವನ್ನು ನೋಡಿದ್ರೆ ಅವನಿಗೆ ಸಂಸಾರವೇ ಅವನಿಗೆ ಫಲ, ಮೋಕ್ಷ ಇಲ್ಲ ಅಂತ. ಆದರೆ ಏಕತ್ವವನ್ನು ನೋಡಿದ್ರೆ ಅವನಿಗೆ ಮೋಕ್ಷವೇ ಫಲ ಅಂತ ಅದನ್ನು ಬೇರೆ ಹೇಳಿದೆ. ಹಾಗಾಗಿ ಇದನ್ನು ನಾನಾ ರೀತಿಯಲ್ಲಿ ಶ್ರುತಿಗಳನ್ನ ನಾವು ಪರಿಶೀಲನೆ ಮಾಡಿ ನೋಡಿದ್ರೆ ನಮಗೆ ಅದ್ವೈತವೇ ನಮಗೆ ಸಿದ್ಧವಾಗುತ್ತೆ, ಜೀವಬ್ರಹ್ಮ ಐಕ್ಯವೇ ಸಿದ್ಧವಾಗುತ್ತೆ, ಅದ್ವೈತವೇ ಸಿದ್ಧವಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾನಾ ರೀತಿಯಲ್ಲಿ ಪ್ರತಿಪಾದನೆ ಮಾಡಿ ಮುಗಿಸಿದ್ರು ಇವರು. ಹೀಗೆ ಮುಗಿಸ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ, ಇತ್ತಂ ಸೃಷ್ಟಿ ಸ್ಥಿತಿ ಲಯ ಪ್ರವೇಶ ನಿಯಮನ ತತ್ವಪದಾರ್ಥ ಪರಿಶೋಧನ ಫಲಪ್ರತಿಪಾದಕ ಸಪ್ತವಿಧ ಅರ್ಥವಾದೈ ಅನುಗೃಹೀತಂ ಸತ್ ಜೀವಬ್ರಹ್ಮೈಕ್ಯ ರೂಪಂ ಅಖಂಡೈಕರಸಂ ಏವ ಅವಾಂತರವಾಕ್ಯೈ ಸಹಿತಂ ಪ್ರತಿಪಾದಯಂತಿ ಅಂತ ಹೇಳ್ಬಿಟ್ಟು ಇದೇನು ಮಾಡ್ತಾರೆ, ಈ ಶ್ರುತಿಯಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ, ಮಹಾವಾಕ್ಯಗಳು ಕೆಲವು, ಅವಾಂತರ ವಾಕ್ಯಗಳು ಕೆಲವು ಅಂತ ಎರಡು ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಮಹಾವಾಕ್ಯ ಅನ್ನೋದು ಐಕ್ಯವನ್ನು ತೋರಿಸ್ಕೊಡೋ ವಾಕ್ಯಗಳು ಮಹಾವಾಕ್ಯ ಅಂತ, ಜೀವ ಮತ್ತು ಬ್ರಹ್ಮಕ್ಕೆ ಐಕ್ಯವನ್ನು ತೋರಿಸ್ಕೊಡೋ ವಾಕ್ಯಗಳಿಗೆ ಮಹಾವಾಕ್ಯ ಅಂತ ಹೆಸರು. ಅದಕ್ಕೆ ಪೂರಕವಾಗಿರೋ ಕೆಲವು ವಾಕ್ಯಗಳಿಗೆಲ್ಲ ಅವಾಂತರ ವಾಕ್ಯ ಅಂತ ಹೆಸರು. ಇವರೇನು ಮಾಡಿದ್ರು, ಮಹಾವಾಕ್ಯಗಳೆಲ್ಲ ಬೇಕಾದಷ್ಟು ಸಂಗ್ರಹ ಮಾಡಿದ್ರು. ಸಂಗ್ರಹ ಮಾಡಿ ಅವುಗಳೆಲ್ಲ ಅನಲೈಸ್ ಮಾಡಿ ಅವುಗಳೆಲ್ಲ ಐಕ್ಯವನ್ನೇ ಹೇಳ್ತಾ ಇದೆ, ಅಭೇದವನ್ನೇ ಹೇಳ್ತಾ ಇದೆ, ಅದ್ವೈತವನ್ನೇ ಹೇಳ್ತಾ ಇದೆ ಅಂತ ಹೇಳಿಬಿಟ್ಟು ಅವಾಂತರ ವಾಕ್ಯಗಳು ಅಂತ ಕೆಲವುದಿದೆಯಲ್ಲ ಅವುಗಳು ನೇರಾಗಿ ನಮಗೆ ಐಕ್ಯವನ್ನು ಹೇಳಲ್ಲ, ಆದರೆ ಅವುಗಳೆಲ್ಲ ಇದಕ್ಕೆ ಸಹಕಾರವಾಗಿರೋದ್ರಿಂದ ಅವುಗಳ ತಾತ್ಪರ್ಯವೂ ಕೂಡ ಐಕ್ಯದಲ್ಲೇ, ಅಭೇದದಲ್ಲೇ, ಅದ್ವೈತದಲ್ಲೇ ಅನ್ನೋದನ್ನು ಈ ವಾಕ್ಯದಿಂದ ಅವ್ರಿಗೆ ತೋರಿಸ್ಕೊಟ್ರು. ಹಾಗಾಗಿ ಅವಾಂತರ ವಾಕ್ಯಗಳು ಅನ್ನೋದು ಕೂಡ ನಮಗೆ ಮಹಾವಾಕ್ಯಗಳಿಗೆ ಥರವೇ ಅದ್ವೈತವನ್ನೇ ಹೇಳ್ತಾ ಇದೆ ಅನ್ನೋದನ್ನು ಇವರು ತೋರಿಸ್ಕೊಟ್ರು. ಅದನ್ನೇ ಇವರು ಹೇಳಿದ್ರು ಇಲ್ಲಿ. ಅತಃ ಅಖಂಡೈಕರಸಮೇವ ಮಹಾವಾಕ್ಯ ಅರ್ಥ. ಅದರಿಂದ ಮಹಾವಾಕ್ಯದ ಅರ್ಥ ಯಾವುದು ಅಂತ ಹೇಳಿದ್ರೆ ಅಖಂಡ ಏಕರಸಂ. ಅಖಂಡ ಅಂತ ಹೇಳಿದ್ರೆ, ಖಂಡ ಅಂತ ಹೇಳಿದ್ರೆ ಬಿಡಿಬಿಡಿಯಾಗಿರೋದು, ಭಾಗವಾಗಿರೋದು. ಅಖಂಡ ಅಂತ ಹೇಳಿದ್ರೆ ಭಾಗವಿಲ್ಲದೆ ಒಂದೇ ಆಗಿರೋದು. ಹಾಗಾಗಿ ಅದನ್ನ ಅಖಂಡ ಪಂಚಭೂತಗಳು ಹಾಗಾಗಿರುತ್ತಲ್ವಾ, ನೆಲ ಅಖಂಡವಾಗಿರುತ್ತೆ. ಹೌದು, ಒಂದು ರೀತಿಯಲ್ಲಿ ಅಖಂಡವಾಗಿರುತ್ತೆ ಅದು. ಆದರೆ ಇವುಗಳಿಗೆಲ್ಲ ತತ್ವದ ರೀತಿಯಲ್ಲಿ ತಾತ್ವಿಕವಾಗಿ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಕಾಶ ಬೇರೆ ವಾಯು ಬೇರೆ ಅಂತ ಹೇಳ್ತೀವಲ್ಲ, ಹಾಗಾಗಿ ಅದರಲ್ಲಿ ಭೇದವಿದೆ. ಅದರಲ್ಲಿ ಅಖಂಡ ಅಂತ ನೀವು ಹೇಳಿ ಸರಿಯದು, ಹಾಗೆ ಭೇದ ಆದರೆ ಭೇದ ಇದೆ, ಅಖಂಡ ಅಂದರೆ ಒಟ್ಟಾರೆ ಭೇದ ಇದೆ. ಕರೆಕ್ಟ್. ಒಂದೊಂದಾಗಿ ತಗೊಂಡ್ರೆ ಅದಕ್ಕೆ ಅಖಂಡವಾಗಿರುತ್ತೆ, ಆದರೆ ಅದಕ್ಕೆ ಒಟ್ಟಾರೆ ತಗೊಂಡ್ರೆ ಅದಕ್ಕೆ ಭೇದ ಇದೆ ಅಂತ ನಾವು ನೋಡಬೇಕಾಗುತ್ತೆ. ಅದನ್ನು ಬ್ರಹ್ಮಸ್ವರೂಪ ಒಂದೇನೇ ಇದನ್ನೆಲ್ಲದರಲ್ಲೂ ಕೂಡ ಅನುಸೃತವಾಗಿರೋದ್ರಿಂದ ಅದು ಅಖಂಡವಾದ ಸ್ವರೂಪ ಅದು. ಆಮೇಲೆ ಏಕರಸಂ ಅಂತ ಇನ್ನೊಂದು ಹೇಳಿದ್ರು. ಏಕರಸಂ ಅಂದರೆ ಏನರ್ಥ ಅಂತ ಹೇಳಿದ್ರೆ, ರಸಂ ಅಂತ ಹೇಳಿದ್ರೆ ಟೇಸ್ಟ್ ಅಂತ ನಾವು ಹೇಳ್ತೀವಲ್ಲ ಅದು. ಇದು ಇವಾಗ ನೋಡಿ, ನಾವು ಒಂದು ಬೆಲ್ಲದ ಉಂಡೆ ತಗೊಂಡ್ರೆ ಎಲ್ಲ ಕಡೆನೂ ಬೆಲ್ಲವಾಗಿರುತ್ತೆ, ಸಿಹಿ ಇರುತ್ತೆ. ಯಾವುದಾದ್ರು ಒಂದು ಕಡೆ ಸಿಹಿ ಇದೆ, ಇನ್ನೊಂದು ಕಡೆ ಉಪ್ಪಿದೆ ಅಂತ ನಾವು ಹೇಳಕ್ಕೆ ಬರೋದೇ ಇಲ್ಲ. ಅದೇ ಥರವೇ ಈ ಬ್ರಹ್ಮಸ್ವರೂಪ ಅನ್ನೋದು ಏಕರಸ, ಒಂದೇ ರಸವಾಗಿದೆ. ಅದು ಇಲ್ಲಿ ಒಂದು ರಸವಾಗಿದೆ, ಇಲ್ಲಿ ಬೇರೆ ರಸವಾಗಿದೆ, ಇಲ್ಲಿ ಒಂದು ರೀತಿಯಲ್ಲಿದೆ, ಇಲ್ಲಿ ಬೇರೆ ರೀತಿ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಅದು ಎಲ್ಲ ಕಡೆನೂ ಒಂದೇ ಅದು ಅಂತ ಹೇಳ್ಬಿಟ್ಟು ಕಡೆ ಅಂತ ಹೇಳೋದು ತಪ್ಪೋದಕ್ಕೆ, ಎಲ್ಲವೂ ಅದು ಇರೋದು ಒಂದೇ ಸ್ವರೂಪವೇ ಅದು ಅಂತ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ಕಡೆ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಕಡೆ ಬೇರೆ ಆ ಕಡೆ ಬೇರೆ ಅಂತ ಒಂದು ಬರುತ್ತೆ. ಅದು ಆ ಥರ ಇದಕ್ಕೆ ಇಲ್ವೇ ಇಲ್ಲ, ಅದು ಇರೋದು ಒಂದೇ ಚೈತನ್ಯ ಸ್ವರೂಪ ಇದು. ಹಾಗಾಗಿ ಅದಕ್ಕೆ ಏಕರಸಂ ಅಂತ ಹೇಳಿದ್ರು. ಹೀಗೆ ಇತಿ ಷಡ್ವಿಧ ತಾತ್ಪರ್ಯಲಿಂಗೈ ಶ್ರುತಿ ತಾತ್ಪರ್ಯ ಅವಧಾರಣಂ ಶ್ರವಣಂ ಇತ್ಯುಕ್ತಂ. ಹೀಗೆ 6 ವಿಧವಾದ ತಾತ್ಪರ್ಯ ಲಿಂಗಗಳು ನಾವು ಹೇಳಿದ್ರಲ್ಲ ಮುಂಚೆ. 6 ವಿಧ ತಾತ್ಪರ್ಯ ಲಿಂಗಗಳು ಯಾವುದು ಅಂತ ಹೇಳಿದ್ರೆ, ಉಪಕ್ರಮ ಉಪಸಂಹಾರ ಅಂತ ಒಂದು, ಆಮೇಲೆ ಅಭ್ಯಾಸ ಅಂತ ಇನ್ನೊಂದು, ಆಮೇಲೆ ಅಪೂರ್ವತ ಅಂತ ಇನ್ನೊಂದು, ಆಮೇಲೆ ಅರ್ಥವಾದ ಅಂತ ಒಂದು, ಉಪಪತ್ತಿ ಅಂತ ಒಂದು, ಫಲಂ ಅಂತ ಇನ್ನೊಂದು. ಅದನ್ನು ಹೇಳ್ತೀನಿ ಒಂದ್ಸತಿ ನಾನು. ಅದಕ್ಕೊಂದು ಶ್ಲೋಕವೇ ಇದೆ, ಇದನ್ನು ಅದರ ಅರ್ಥವನ್ನು ಹೇಳ್ಬಿಡ್ತೀನಿ ನಾನು. ನೋಡಿ, ಒಂದು ಗ್ರಂಥ ಅಥವಾ ಒಂದು ವಿಷಯವನ್ನು ನಾವು ಅದು ಏನು ಹೇಳುತ್ತೆ, ಅದರ ತಾತ್ಪರ್ಯ ಏನು ಅಂತ ತಿಳ್ಕೊಳ್ಳೋಕ್ಕೆ, ವಾಟ್ ಈಸ್ ದ ಜಿಸ್ಟ್ ಆಫ್ ಇಟ್ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರೀಕ್ಷೆ ಮಾಡಿ ನೋಡೋಕ್ಕೆ ನಮಗೆ 6 ವಿಧವಾದ ಲಿಂಗಗಳು ಕೊಟ್ಟಿದ್ದಾರೆ. ಅದಕ್ಕೆ ಷಡ್ವಿಧ ತಾತ್ಪರ್ಯ ಲಿಂಗಗಳು ಅಂತ ಹೆಸರು. ಅದು ಯಾವುದು ಅಂತ ಹೇಳಿದ್ರೆ, ಆ ಗ್ರಂಥದ ಮೊದಲೇ ಏನು ಹೇಳುತ್ತೆ, ಕೊನೆಯಲ್ಲಿ ಏನು ಹೇಳುತ್ತೆ, ಅದನ್ನು ನೋಡಿದ್ರೆ ನಮಗೆ ಅದರ ತಾತ್ಪರ್ಯ ಇದರಲ್ಲಿ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಅದೆರಡು ಸೇರಿ ಒಂದು, ಉಪಕ್ರಮ ಮತ್ತು ಉಪಸಂಹಾರ ಅದೆರಡು ಸೇರಿ ಒಂದು. ಆಮೇಲೆ ಅಪೂರ್ವತ ಅಂದರೆ ಬೇರೆ ಯಾವುದಿಂದಲೂ ತಿಳ್ಕೊಳಕ್ಕಾಗದೇ ಇರೋದು ಇಲ್ಲಿಂದಲೇ ನಿಮಗೆ ತಿಳ್ಕೊಳಕ್ಕಾಗುತ್ತೆ ಅಂತ ಅದನ್ನು ಹೇಳಿದೆ ಅಂತ ಹೇಳಿದ್ರೆ ಅದು ವಿಶೇಷವಾದ ವಿಷಯ ಅದು. ಹಾಗಾಗಿ ಅದರಿಂದಲೂ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ತಾತ್ಪರ್ಯ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಉಪಪತ್ತಿ ಅಂತ ಹೇಳಿದ್ರೆ, ಆ ಹೇಳೋ ವಿಷಯವನ್ನು
ರೀಸನಿಂಗ್ ಜೊತೆಗೆ ಲಾಜಿಕಲ್ ಆಗಿ ಅದನ್ನು ತೀರ್ಮಾನ ಮಾಡಬೇಕು, ಅದನ್ನು ಶೋಧನೆ ಮಾಡಿ ನೋಡಬೇಕು, ಅದಕ್ಕೆ ಅಬ್ಜೆಕ್ಷನ್ಸ್ ಕೊಟ್ಟು ಅದಕ್ಕೆ ಪೂರ್ವ ಪಕ್ಷ ತೆಗೆದು ಅದಕ್ಕೆ ಸಿದ್ಧಾಂತವನ್ನು ಹೇಳಿ ಅದಕ್ಕೆ ಹೇತುಗಳೆಲ್ಲ ಹೇಳಿ ಅದನ್ನು ನಿಗಮನ ಮಾಡಬೇಕು ಅದಕ್ಕೆ. ಹಾಗಾಗಿ ಆ ಥರ ಮಾಡುವಾಗಲೂ ಮಾಡಿರ್ತಾರೆ. ಒಂದು ಗ್ರಂಥದಲ್ಲಿ ಯಾವ ವಿಷಯವನ್ನು ಅವ್ರು ಹೇಳಬೇಕಾಗಿದೆಯೋ ಆ ವಿಷಯಕ್ಕೆ ಇದನ್ನೆಲ್ಲ ಮಾಡಿ ಹೇಳಿರ್ತಾರೆ. ಹಾಗಾಗಿ ಅದರಿಂದಲೂ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅಭ್ಯಾಸ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಆ ವಿಷಯವನ್ನು ಬಂದಿರುತ್ತೆ ಅದು. ಆವಾಗ ನಮಗೆ ಅದಕ್ಕೆ ಕೊಡೋ ಉದಾಹರಣೆ ನಾನು ಯಾವುದು ಅಂತ ಹೇಳಿದ್ರೆ, ಮನೆಗೆ ಒಬ್ಬರು ಒಂದು ಲಗ್ನಕ್ಕೆ ಕರೆಗೆ ಬರ್ತಾರೆ, ಅವರು ಪತ್ರಿಕೆ ಕೊಟ್ಟು ಅವಾಗ ಹೇಳ್ಬಿಟ್ಟು ಪತ್ರಿಕೆ ಕೊಟ್ಬಿಟ್ಟು ಹೇಳ್ತಾರೆ ಖಂಡಿತ ನೀವು ಬರಬೇಕಾವತ್ತು ಅಂತ. ಆಮೇಲೆ ನಾವು ಕಾಫಿಗೆ ಕೊಡ್ತಾ ಇರ್ತೀವಿ, ಮಾತಾಡೋರು ಹೇಳ್ತಾರೆ ಖಂಡಿತ ಬರಬೇಕು, ನೀವು 2 ದಿವಸ ನೀವು ಅಲ್ಲೇ ಬಂದಿರಬೇಕು, ವರಪೂಜೆಗೆ ಬಂದಿರಬೇಕು, ನೀವು ಮನೇಲಿ ನೀವೇನು ಮಾಡ್ಕೋಬಾರ್ದು ಅವತ್ತು, ತಿಂಡಿ ಕಾಫಿ ಎಲ್ಲದಕ್ಕೂ ಅಲ್ಲೇ ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಮನೆಗೆ ಅವ್ರಿಗೆ ಬಿಟ್ಟು ಮನೆಯಿಂದ ಆಚೆ ಹೋಗುವಾಗ ಕಾರಿಗೆ ಹತ್ಕೊಂಡು ಮತ್ತೆ ಒಂದು ಸತಿ ಹೇಳ್ತಾರೆ. ಮನೆಗೆ ಹೋಗ್ಬಿಟ್ಟು ಒಂದು ಫಂಕ್ಷನ್ಗೆ 2 ದಿವಸ ಮುಂಚೆ ಮತ್ತೆ ಹೇಳ್ತಾರೆ ನಮಗೆ. ಇಷ್ಟು ಸತಿ ಅವ್ರು ಹೇಳಿದಾಗ ನಾವು ಖಂಡಿತ ಬರಬೇಕು ಅಂತ ಅವರಿಗೆ ತಾತ್ಪರ್ಯ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ಥರನೇ ಇಲ್ಲೂ ಕೂಡ ಈ ಗ್ರಂಥದಲ್ಲಿ ಯಾವುದೇ ಒಂದು ಗ್ರಂಥದಲ್ಲಿ ಯಾವ ವಿಷಯವನ್ನು ಮತ್ತೆ ಮತ್ತೆ ಹೇಳಿದಾರೋ ಅದಕ್ಕೆ ಅಭ್ಯಾಸ ಅಂತ ಹೇಳ್ತಾರೆ. ಆ ವಿಷಯದಲ್ಲಿ ತಾತ್ಪರ್ಯ ಇದೆ ಅದಕ್ಕೆ ಅಂತ ಹೇಳಿದ್ದಾರೆ. ಅದರಿಂದ ಅದು ಒಂದು ಲಿಂಗ. ಆಮೇಲೆ ಅರ್ಥವಾದ, ಇದನ್ನು ತಿಳ್ಕೊಂಡ್ರೆ ಎಂಥ ಒಂದು ಫಲ ಸಿಗುತ್ತೆ ಒಬ್ಬರಿಗೆ ಅಂತೆಲ್ಲ ಹೇಳುವಾಗ ಅರ್ಥವಾದ, ಅವಾಗ ಇದನ್ನೇ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗೆ ಇದು ಎಷ್ಟು ಲಿಂಗಗಳನ್ನ ಇಟ್ಕೊಂಡು ನೋಡಿದಾಗ ನಮಗೆ ತಾತ್ಪರ್ಯ ಏನು ಅಂತ ಗೊತ್ತಾಗುತ್ತೆ. ಈ ಲಿಂಗಗಳನ್ನೆಲ್ಲ ಅವ್ರು ಏನು ಮಾಡಿದ್ರು, ಚಾಂದೋಗ್ಯ ಉಪನಿಷತ್ತಲ್ಲಿ ಇದೆಲ್ಲ ತೀರ್ಮಾನ ಮಾಡಿದ್ರು. ಯಾವುದು ಈ 83ನೇ ಪೇಜಲ್ಲಿ 83, 84 ಆ ಪೇಜಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಒಂದು 6ನೇ ಅಧ್ಯಾಯ ಅಂತ ಒಂದು ಇದೆಯಲ್ಲ, ಆ ಅಧ್ಯಾಯಕ್ಕೆ ಈ 6 ಲಿಂಗಗಳನ್ನು ಕೂಡ ಅಪ್ಲೈ ಮಾಡಿ ನೋಡಿ, ಅದರಿಂದ ನಮಗೆ ಇದೇ ತಾತ್ಪರ್ಯ ತೀರ್ಮಾನ ಆಗುತ್ತೆ ಅಂತ ಅಲ್ಲೂ ಕೂಡ ಹೇಳಿದ್ರು ಅದನ್ನು. ಹೀಗೆ ನಮಗೆ ಈ 83, 84 ಅಲ್ಲಿ ಆ ವಿಷಯದಲ್ಲಿ ಆ ಶ್ಲೋಕ ಆ ಪಂಕ್ತಿಗಳಲ್ಲಿ ಇದನ್ನೇ ಹೇಳಿದ್ದಾರೆ ಅವರು. ಹೀಗೆ ಅದರಿಂದಲೂ ಕೂಡ ನಮಗೆ ಇದೇ ತಾತ್ಪರ್ಯ ತೀರ್ಮಾನವಾಗುತ್ತೆ ಅಂತ ಹೇಳಿದರು. ಇವಾಗ ಇದನ್ನು ಹೇಳಿ ಮುಗಿಸಿ ಅವರು ಮುಂದಕ್ಕೆ ಈ 6ನೇ ಒಂದು 5ನೇ ವರ್ಣಕವನ್ನು ಮುಗಿಸ್ತಾ ಇದ್ದಾರೆ. ಇದಾನಿ ಪ್ರಕೃತಂ ವದಾಮಹ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದರೆ ನಾವು ಇದು ಮಧ್ಯದಲ್ಲಿ ಇದೆಲ್ಲ ಹೇಳಿದ್ದು ಅದಕ್ಕೆ ಮುಂಚೆ ಒಂದು ಟಾಪಿಕ್ ತಗೊಂಡಿದ್ವಿ, ಆ ಟಾಪಿಕ್ನ ಹೇಳಿ ಚೆನ್ನಾಗಿ ಹೇಳೋಕ್ಕಾಗಿ ಇವುಗಳ ಸೇರಿಸ್ಕೊಂಡ್ರಿ. ಇವಾಗ ಮತ್ತೆ ಆ ಟಾಪಿಕ್ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಎಲ್ಲಿದೆ ಅಂತ ಹೇಳಿದ್ರೆ ಅದೇ ಅಭ್ಯಾಸದಾಗೇನೆ ಕರೆಕ್ಟ್. ಹೀಗೆ ಇದು ಉಕ್ತ ಪ್ರಕಾರೇಣ ಸುವಿಚಾರ್ಯ ರಾಗದ್ವೇಷಾದಿನ ಪ್ರೇರಿತಂ ಸತ್ ತ್ರಿವಿಧಂ ಕರ್ಮ ಕರೋತಿ. ಇದೆಲ್ಲ ಬಂದಿದೆ ಅಂತ ಹೇಳಿದ್ರೆ ಪೇಜ್ 77. ಸುಮ್ಮನೆ ಈ ಜಾಗದಲ್ಲಿ ಒಂದು 77 ಅಂತ ಗುರುತಾಕೊಳ್ಳಿ. ನಿಮಗೆ ಪೆನ್ ಇದ್ದರೆ ನೋಡಿ, ಈ ಜಾಗದಲ್ಲೇ ಇಲ್ಲೇನೆ ಒಂದು 77 ಅಂತ 77 C77 ಅಂತ ಈ ರಾಗದ್ವೇಷಾದಿನ ಅಂತ ಶಬ್ದ ಇದೆಯಲ್ಲ, ಅದಕ್ಕೆ ಹಿಂದ್ಗಡೆ ಮೇಲ್ಗಡೆ ಪೇಜ್ 77 ಅಂತ ಗುರುತಾಕೋಬೋದಲ್ಲಿ ಆ 77ನೇ ಪೇಜಲ್ಲಿ ಅದು ಬಂದಿದೆ. ಅಲ್ಲಿ ಏನು ಬಂತು ಅಂತ ಹೇಳಿದ್ರೆ ವಿಚಾರ, ಈ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇದೆಯಲ್ಲ, ಆ ಇಂದ್ರಿಯಗಳೆಲ್ಲ ಕೆಲಸ ಮಾಡೋಕ್ಕೆ ಆತ್ಮಚೈತನ್ಯವೇ ಕಾರಣವಾ ಬೇರೆ ಯಾವುದೇ ಕಾರಣ ಅಂತ ಹೇಳಿದರು. ಸಾಕ್ಷಾತ್ ಅಲ್ಟಿಮೇಟ್ಲಿ ನೋಡಿದ್ರೆ ಆತ್ಮಚೈತನ್ಯವೇ ಕಾರಣ ಅಂತ ಹೇಳ್ಬೋದು. ಬಟ್ ಆತ್ಮಚೈತನ್ಯವನ್ನು ನಮ್ಮ ವೇದಾಂತದಲ್ಲಿ ಏನು ಮಾಡಿದ್ದಾರೆ, ಅಸಂಗ ಸ್ವರೂಪ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಸಂಗ ಸ್ವರೂಪವಾಗಿರೋದು ಇವುಗಳೆಲ್ಲ ಕೆಲಸ ಮಾಡಿದ್ರೆ ಏನು ಮಾಡದೇ ಇದ್ರೆ ಏನೋದಕ್ಕೆ ಅದು ಸುಮ್ಮನೆ ಇರುತ್ತೆ ಅದು. ಹಾಗಾಗಿ ಅಂಥ ಒಂದು ಸ್ವರೂಪ ಇವುಗಳೆಲ್ಲ ಪ್ರೇರೇಪಿಸುತ್ತೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ ಮಾಡಿಬಿಟ್ಟು ಏನು ಮಾಡಿದ್ರು, ಅನಲೈಸ್ ಮಾಡಿಬಿಟ್ಟು ನೋಡು, ಇಂದ್ರಿಯಗಳೆಲ್ಲ ಪ್ರೇರಣೆ ಮಾಡಬೇಕಾದ್ರೆ ನಿನಗೆ ಸಾಕ್ಷಾತ್ತಾಗಿ ಹೇಳಬೇಕಾದ್ರೆ ರಾಗದ್ವೇಷಗಳೇ ಅಂತ ಹೇಳಿದ್ರು. ಇವಾಗ ನಿಮಗೆ ಒಂದು ವಿಷಯದಲ್ಲಿ ಆಸೆ ಬಂದರೆ ಆ ವಿಷಯವನ್ನು ತಗೊಳಕ್ಕೆ ನೋಡ್ತೀನಿ. ಒಂದು ಸಿಹಿ ಪದಾರ್ಥ, ಒಂದು ಹಣ್ಣು ಇಟ್ಟಿದ್ದಾರೆ, ನನಗೆ ಹೊಟ್ಟೆ ಹಸಿಯುತ್ತಾ ಇದೆ, ಇದು ನಾನು ತಗೋಬೇಕು ಅಂತ ನೋಡ್ತೀನಿ ನಾನು. ಅವಾಗ ಏನಾಯಿತು, ನನಗೆ ಅದು ಬೇಕು ಅಂತ ಒಂದು ಮನಸ್ಸಿಗೆ ಬಂದಾಗ ನನ್ನ ಕೈ ಮುಂದೆ ಇಟ್ಕೊಂಡು ನಾನು ತಗೊಳ್ತೀನಿ. ಅದೇ ಥರ ಎಲ್ಲ ವಿಷಯಗಳಲ್ಲೂ ಅಷ್ಟೇ. ಹಾಗಾಗಿ ಒಂದು ಹಾಡು ಕೇಳ್ತಾ ಇದೆ, ಅದು ಕೇಳಿದಾಗ ಅದು ಇನ್ನೂ ಚೆನ್ನಾಗಿ ಕೇಳಬೇಕು ನಾವು, ಎಲ್ಲಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಹತ್ತಿರಕ್ಕೆ ಹೋಗ್ತೀವಿ ನಾವು. ಹಾಗಾಗಿ ಏನಾಯಿತು, ನಮ್ಮ ಇಂದ್ರಿಯಗಳನ್ನ ಪ್ರೇರೇಪಣೆ ಮಾಡೋದು ಆತ್ಮ ಅಂತ ಹೇಳೋದು ಬೇಡ, ರಾಗದ್ವೇಷಗಳೇ ಪ್ರೇರೇಪಣೆ ಮಾಡೋದು ಅಂತ ಇವರು ತೋರಿಸ್ಕೊಟ್ರು ಅದನ್ನು. ಆವಾಗ ಏನು ಮಾಡಿದ್ರು ಅವರು, ಇನ್ನೊಂದು ಪ್ರಶ್ನೆ ತೆಗೆದ್ರು, ರಾಗದ್ವೇಷಗಳೆಲ್ಲ ಜಡವಲ್ಲ, ಜಡವಾಗಿರೋದಕ್ಕೆ ಹೇಗೆ ಪ್ರೇರೇಪಣೆ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಅವರು ಅದಕ್ಕೆ ಉತ್ತರ ಏನು ಕೊಟ್ಟರು ಅಂತ ಹೇಳಿದ್ರೆ, ಈ ಜಡವಾದರೂ ಕೂಡ ಅದರಲ್ಲಿ ಈ ಚೇತನದ ಒಂದು ಸಂಪರ್ಕ ಇರೋದ್ರಿಂದ ಅದು ನಮಗೆ ಚೇತನದ ಹಾಗೆ ತೋರುತ್ತೆ ಅನ್ನೋದಕ್ಕೆ ಅವ್ರು ಕೊಟ್ಟಿದ್ದು ಉದಾಹರಣೆ ಯಾವುದು ಅಂತ ಹೇಳಿದ್ರೆ, ಬೆಂಕಿಯಲ್ಲಿ ಹಾಕಿರೋದು ಕಬ್ಬಣದ ಗುಂಡು ಏನೋ ಒಂದು ಕಾರಣಕ್ಕಾಗಿ ಬೆಂಕಿಯಲ್ಲಿ ಹಾಕಿದ್ದಾನೆ ಅವನು. ಆ ಕೆಲಸ ಮಾಡ್ತಾನಲ್ಲ, ಕಮ್ಮಾರ ಅಂತ ಏನು ಹೇಳ್ತೀವಲ್ಲ, ಅವನು ಆ ವರ್ಕ್ಶಾಪಲ್ಲಿ ಅವನು ಇದು ಏನೋ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಈ ಬ್ಲ್ಯಾಕ್ ಸ್ಮಿತ್ ಅಂತ ಹೇಳ್ತೀವಲ್ಲ, ಅವನು ಕಬ್ಬಣದಲ್ಲಿ ಏನೇನೋ ತಯಾರು ಮಾಡ್ತಾನೆ ಅವನು. ಇವಾಗ ಕೂಡ ಹಳ್ಳಿಗಳಲ್ಲಿ, ಇವಾಗ ನೋಡಿ ಹಳ್ಳಿಗಳಲ್ಲಿ ಹಸುಗಳಿಗೆಲ್ಲ ಕಾಲಿಗೆ ಇದಾಗ್ತಾರಲ್ಲ, ಒಂದು ಕಡೆ ಒಂದು ಹಾರ್ಸ್ ಅಂತ ಅದೆಲ್ಲ ಗೊರಸು ಅದೆಲ್ಲ ಅವರೇ ಮಾಡ್ತಾರಲ್ಲ, ಹಳ್ಳಿಗೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಅಟ್ಲೀಸ್ಟ್ ಮಾಡ್ತಾಯಿದ್ರು. ಅವನೇನು ಮಾಡ್ತಾನೆ, ಈ ಕಬ್ಬಣವನ್ನು ಅವನು ಸುಡ್ತಾನೆ, ಬೆಂಕಿಲಿ ಹಾಕಿ ಕೆಂಪು ಮಾಡ್ತಾನೆ, ಉಬ್ಬೇಲಿ ಹಾಕಿ ಮಾಡ್ತಾನೆ. ಹಾಗೆ ಮಾಡಿಬಿಟ್ಟು ಅವನು ಅದು ಅಯರ್ನ್ ಹಾಟ್ ಆಗಿದ್ರೆ, ರೆಡ್ ಹಾಟ್ ಆದ್ರೇ ಅದನ್ನು ಕಟ್ ಮಾಡೋಕ್ಕೆ, ಹೊಡಿಯೋಕ್ಕೆ, ಅವನಿಗೆ ತಿನ್ ಮಾಡೋಕ್ಕೆ ಅದಕ್ಕೆಲ್ಲ ಸಾಧ್ಯವಾಗೋದು. ಹಾಗಾಗಿ ಕಬ್ಬಣ ಬೆಂಕಿಯಲ್ಲಿ ಬಿದ್ದಿರುವಾಗ ಕೆಂಪು ಬಣ್ಣ ಇರುತ್ತೆ, ಅದಕ್ಕೆ ಬಿಸಿನೂ ಇರುತ್ತೆ ಅದಕ್ಕೆ. ಆದರೆ ಕಬ್ಬಣಕ್ಕೆ ಸಾಮಾನ್ಯವಾಗಿ ಕೆಂಪು ಬಣ್ಣ ಬಿಸಿ ಇರುತ್ತೆ, ಅದಕ್ಕೆ ಇರೋದೇ ಇಲ್ಲ. ಅಗ್ನಿ ಸಂಪರ್ಕದಿಂದ ಅದಕ್ಕೆ ಏನಾಗುತ್ತೆ, ಕೆಂಪು ಬಣ್ಣ ಮತ್ತು ಬಿಸಿ ಬರುತ್ತೆ. ಅದರಿಂದ ನಾವೇನು ಹೇಳ್ತೀವಿ, ಅಗ್ನಿ ಸುಡ್ತಾ ಇದೆ, ಅಗ್ನಿ ಕೆಂಪಗಿದೆ ಅಂತ ನಾವು ಹೇಳ್ತೀವಿ. ಸರಿ, ಕಬ್ಬಣ ಸುಡ್ತಾ ಇದೆ, ಕಬ್ಬಣಕ್ಕೆ ಕೆಂಪಗಿದೆ ಅಂತ ಹೇಳ್ತೀವಿ ನಾವು. ಆಗ ಅದೇ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ,
ಬೆಂಕಿಗೆ ಸೇರಿರೋ ಕೆಂಪು ಬಣ್ಣ, ಬೆಂಕಿಗೆ ಸೇರಿರೋ ಸುಡೋದು ಇದು ಧರ್ಮ, ಅದನ್ನೆಲ್ಲ ಕಬ್ಬಿಣಕ್ಕೆ ಆರೋಪ ಮಾಡಿ ನಾವು ಹೇಳ್ತಾ ಇದ್ದೀವಿ. ಅದೇ ಥರ ಇಲ್ಲೂ ಕೂಡ ರಾಗದ್ವೇಷಗಳೆಲ್ಲ ಪ್ರೇರೇಪಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ? ರಾಗದ್ವೇಷಗಳೆಲ್ಲ ಆತ್ಮನ ಚೈತನ್ಯ ಸಂಬಂಧದಲ್ಲಿ ಇರೋದ್ರಿಂದ ಚೈತನ್ಯದ ಒಂದು ಸಂಪರ್ಕ ಅದಕ್ಕೆ ಬಂದು ಅದಕ್ಕೆ ಒಂದು ಚೈತನ್ಯವನ್ನು ನಾವು ಆರೋಪ ಮಾಡಿ ಹೇಳ್ತೀವಿ ಅಷ್ಟೇ ಹೊರತು ಅದಕ್ಕೆ ಸಾಮಾನ್ಯ ಸಾಕ್ಷಾತ್ತಾಗಿ ರಾಗದ್ವೇಷಗಳಿಗೂ ಕೆಲಸ ಮಾಡೋಕ್ಕಾಗಲ್ಲ. ಅದೇ ಥರ ಸಾಕ್ಷಾತ್ತಾಗಿ ಆತ್ಮನ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅದನ್ನು ಹೇಳಿದರು. ಇಲ್ಲಿ ಅದನ್ನು ರಿಕಾಲ್ ಮಾಡ್ತಾ ಇದ್ದಾರೆ. ಉಕ್ತ ಪ್ರಕಾರೇಣ ಸುವಿಚಾರ್ಯ ರಾಗದ್ವೇಷಾದಿನ ಪ್ರೇರಿತಂ ಸತ್ ತ್ರಿವಿಧ ತ್ರಿವಿಧಂ ಕರ್ಮ ಕರೋತಿ. 3 ವಿಧ ಕರ್ಣಗಳು ಯಾವುದು ಅಂತ ಹೇಳಿದ್ರೆ ಕಾಯ, ವಾಚ, ಮನಸ್ಸ ಅಂತ ಹೇಳ್ತೀವಲ್ಲ, ದೇಹ, ಮನಸ್ಸು ಮತ್ತು ವಾಕ್, ಇವು 3ಗಳು ಕೆಲಸ ಮಾಡುತ್ತೆ. ಅದು ಆ 3ಗಳು ಕೆಲಸ ಮಾಡೋದು ಏನೇನು ಮಾಡುತ್ತೆ ಅಂತ ಹೇಳಿದ್ರೆ 3 ಕೂಡ ಪಾಪ ಪುಣ್ಯಕರ್ಮ ಮತ್ತು ಪಾಪ ಪುಣ್ಯ ಮಿಶ್ರಿತವಾದ ಕರ್ಮ ಅಂತ ಅದನ್ನು ಕೂಡ ಹಿಂದೆ ಹೇಳಿದ್ರು. ಬೇರೆ ಬೇರೆ ಅಂತ ಹೇಳಿದ್ರು, ಅದು ಬೇರೆ ಬೇರೆಯಾಗಿ ತೋರಿಸಿದ್ರು. ಹೀಗೆ ಕರ್ಮಗಳೆಲ್ಲ ಮಾಡೋದು ಈ ರಾಗದ್ವೇಷಗಳ ಇಂದ್ರಿಯಗಳಿಗೆ ಪ್ರೇರಣೆ ಕೊಡೋದು ರಾಗದ್ವೇಷಗಳು ಅಂತ ಹೇಳ್ಬಿಟ್ಟು ಒಂದೊಂದು ಸಂಬಂಧ ಕೊಟ್ಟರು. ಇವಾಗ ಅದನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಹೀಗೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಪ್ರಧಾನ ಪ್ರೇರಿತ ಸೇನೆಯ ಇಲ್ಲೇ 88ನೇ ಪೇಜ್ ಕೊನೆಯ ಭಾಗ ನೋಡಿದ ಆವಾಗ ಪ್ರಧಾನಿ ಪ್ರೇರಿತ ಸೇನೆಯ ಸಂಪಾದಿತಂ ಜಯಂ ರಾಜ ಅಹಂ ಜಯಶಾಲಿ ಇತಿ ಆತ್ಮನಿ ಆರೋಪಯತಿ ಯಥಾ ಏವಂ ಆತ್ಮಾ ಚ ರಾಗದ್ವೇಷಾದಿ ನಿಷ್ಠ ಪ್ರೇರಕತ್ವಂ ಅಜ್ಞಾನಾತ್ ಆತ್ಮನಿ ಅಭಿಮನ್ಯುತೆ. ಹೀಗೆ ಅದು ಹೇಳಿದ್ರು. ಇದು ಏನು ಅಂತ ಹೇಳಿದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇವಾಗ ಒಂದು ರಾಜನಿಗೆ ಅವನು ಒಬ್ಬನೇ ಯುದ್ಧ ಮಾಡೋಕ್ಕೆ ಆಗೋದಿಲ್ಲ, ಅವನಿಗೊಂದು ದೊಡ್ಡ ಸೇನೆ ಬೇಕಾಗುತ್ತೆ. ಆ ಸೇನೆಗೆ ಸೇನಾಧಿಪತಿ ಇವರೆಲ್ಲ ಬೇಕಾಗುತ್ತೆ. ಹಾಗಾಗಿ ಸೇನಾಧಿಪತಿನೇ ಆ ಸೇನೆಯನ್ನು ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಅವನು ಅಧಿಪತಿ ಆರ್ಡರ್ಸ್ ಕೊಡ್ತಾನೆ. ಅವರ ಆರ್ಡರ್ಸ್ ಎಲ್ಲ ಕೊಟ್ಟು ಆ ಸೇನೆ ಒಂದು ವೇಳೆ ಜಯ ಬಂದರೆ ಕೊನೆ ನಾವು ಹೇಳ್ತೀವಿ ಈ ರಾಜ ಗೆದ್ದ ಅಂತ ಹೇಳ್ತೀವಿ, ಸೇನಾಪತಿ ಗೆದ್ದ ಅಂತ ಹೇಳಲ್ಲ ನಾವು, ರಾಜ ಗೆದ್ದೆ ಅಂತ ಹೇಳ್ತೀವಿ. ಅಕಸ್ಮಾತ್ ಕೆಲಸತಿ ರಾಜನಿಗೆ ಅವನಿಗೆ ವಯಸ್ಸಾಗಿ ಹೋಗಿರುತ್ತೆ ಕೆಲಸತಿ. ಇದ್ರಲ್ಲಿ ಆಯ್ತು ನೋಡಿ, ಯಾವುದು ಈ ವಿರಾಟ ಪರ್ವದಲ್ಲಿ ಆ ವಿರಾಟ ರಾಜ ಇದ್ದಾನಲ್ಲ, ಅವನು ಮುದುಕ, ಅವನಿಗೆ ಏನು ಪಾಪ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಒಂದ್ಸತಿ ಏನಾಯಿತು, ಅವನಿಗೆ ಈ ಕೌರವರ ಒಂದು ಸೇನೆ ಅವ್ರನ್ನ ಬಂದು ದಾಳಿ ಮಾಡೋಕ್ಕೆ ಬಂತು. ಅವರಿಗೆ ಗೊತ್ತಾಯಿತು ಈ ಅರ್ಜುನ ಇದ್ದಾನೆ ಅಲ್ಲಿ, ಪಾಂಡವರು ಅಲ್ಲಿ ಇದ್ದಾರೆ ಅಂತ. ಅವ್ರು ಏನು ಮಾಡಿದ್ರು, ಅಲ್ಲಿ ದಾಳಿ ಮಾಡೋಕ್ಕೆ ಬರ್ತಾರೆ. ಬಂದಾಗ ಅವ್ನು ಏನು ಮಾಡ್ತಾನೆ, ಈ ಥರ ಬಂದ್ಬಿಟ್ರಲ್ಲ, ಇವನು ಮುದುಕ ಪಾಪ, ಇವ್ನಿಗೇನು ಮಾಡೋಕ್ಕಾಗಲ್ಲ. ಅವ್ನ ಮಗ ಒಬ್ಬ ಇದ್ದಾನೆ, ಅವ್ನಿಗೆ ಹೇಳಿ ಬೇರೆ, ಅವನು ಹಾಗಾಗಿ ಉತ್ತರ ಅಂತ ಅವ್ನಿಗೆ ಹೇಳಿ ಬೇರೆ. ಅವನೇನು ಮಾಡ್ತಾನೆ, ಅವಾಗ ಅರ್ಜುನನ ಒಂದು ಸಹಾಯ ತಗೊಂಡು ಅದಕ್ಕೆ ಗೆಲ್ತಾರೆ ಅವರು. ಹಾಗೆ ಏನು ಗೆದ್ದರೂ ಕೂಡ ವಿರಾಟ ರಾಜ ಗೆದ್ದ ಅಂತ ತಾನೇ ಹೆಸರು ಬರೋದು ಕೊನೆಯಲ್ಲಿ. ಹಾಗಾಗಿ ಇವನು ಏನು ಮಾಡೇ ಇರಲ್ಲ, ಆದರೂ ಕೂಡ ಗೆದ್ದ ಅಂತ ಇವನು ಬಂದ್ಬಿಡುತ್ತೆ. ಅದೇ ಥರನೇ ಇಲ್ಲೂ ಕೂಡ ಆತ್ಮ ಏನು ಮಾಡದೇ ಇದ್ರೂ ಕೂಡ ಈ ಇಂದ್ರಿಯಗಳೆಲ್ಲ ಮಾಡೋ ಕೆಲಸ, ರಾಗದ್ವೇಷಗಳೆಲ್ಲ ಮಾಡೋದೆಲ್ಲ ಇವನೇ ಮಾಡ್ತಾನೆ ಅಂತ ಒಂದು ಬಂದ್ಬಿಡುತ್ತೆ ಅದು. ಹಾಗೆ ಅದಕ್ಕೇನೆ ನಮಗೆಲ್ಲ ಕೂಡ ಅನುಸಂಧಾನ ಮಾಡೋಕ್ಕೆ ಏನು ಮಾಡಿದ್ದಾರೆ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ್ರ ಜಿಹ್ವೆ ನಚ ಘ್ರಾಣ ನೇತ್ರೆ ಅಂತ ಹೇಳ್ಬಿಟ್ಟು ಆ ನಿರ್ಮಾಣ ಷಟ್ಕ ಇದೆಯಲ್ಲ, ಆ ಶ್ಲೋಕಗಳೆಲ್ಲ ಬರೋ ಅರ್ಥನೇ ಏನು ಅಂತ ಹೇಳಿದ್ರೆ, ಈ ಇಂದ್ರಿಯಗಳು ಆಮೇಲೆ ಮನಸ್ಸು ಇವುಗಳೆಲ್ಲ ಮಾಡೋದು ನಾನು ಮಾಡಲ್ಲ, ಅದು ನಾನು ಆತ್ಮಚೈತನ್ಯ ಇದಕ್ಕೆ ಸಾಕ್ಷಿಯಾಗಿದ್ದೇನೆ ಹೊರತು ನಾನಲ್ಲ ಇದು ಅಂತ. ಇದಕ್ಕೆ ನಮಗೆ ಒಂದು ಹಾಡು ಜ್ಞಾಪಕ ಬರ್ತಾ ಇದೆ, ಇದು ಪುರಂದರದಾಸರ ಹಾಡು. ಅಪರಾಧಿ ನಾನಲ್ಲ, ಈ ಅಪರಾಧ ನಾನು ಎನದಲ್ಲ ಅಂತ ಬರುತ್ತೆ, ಎನಗಿಲ್ಲ ಅಂತ ಬರುತ್ತೆ ಅದು. ಹಾಗಾಗಿ ಈ ಲೋಕದಲ್ಲಿ ಮಾಡಿರೋ ಪಾಪ ಪುಣ್ಯ ಕರ್ಮಗಳಿಗೆಲ್ಲ ಆತ್ಮ ಹೊಣೆಯಲ್ಲ ಅದು. ಅದಕ್ಕೆ ರಾಗದ್ವೇಷಗಳಿಗೆ ಹೊಣೆ, ಬಾಕಿ ಇದೆಯಲ್ಲೋ ಹೊಣೆ, ಅದ್ರ ತಲೆಗೆ ಕಟ್ಬಿಟ್ಟು ಈ ಆತ್ಮ ಬಚಾವಾಗ್ಬಿಡ್ತಾನೆ. ಅದನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ ಈ ವೇದಾಂತ ಮಾಡೋದು ಅದೇನೆ, ಆತ್ಮನನ್ನ ಬಚಾವ್ ಮಾಡಿಸ್ಬೇಕು ಹೇಗಾದ್ರೂ ಮಾಡಿ. ಹಾಗಾಗಿ ಇದನ್ನೆಲ್ಲ ಅದಕ್ಕೆ ತಲೆ ಕಟ್ಬಿಟ್ಟಿದ್ದು, ನೀನಲ್ಲ ಅಂತ ಮಾಡ್ಕೊಂಡ್ಬಿಡು, ಅವಾಗ ನಿನ್ಗೂ ಅದಕ್ಕೂ ಸಂಬಂಧ ಬಿಟ್ಟೋಗ್ಬಿಡುತ್ತೆ. ಆವಾಗ ನೀನು ಹಾಯಾಗಿ ಯಾವಾಗ ಮೋಕ್ಷ ಸ್ಥಿತಿಯಲ್ಲೇ ಇರ್ತೀಯ, ಅದ್ರ ಜೊತೆ ಸಂಪರ್ಕ ಪಡ್ಕೊಂಡ್ರೆ ನಿನಗೆ ಸಂಪರ್ಕ ಪಡ್ಕೊಳ್ದೇ ಹೋದ್ರೆ ನಿನಗೆ ಮೋಕ್ಷ ಅಂತ ಅದನ್ನೇ ಇಲ್ಲಿ ಹೇಳೋದು. ಹಾಗಾಗಿ ಅದಕ್ಕೆ ಶ್ರುತಿನೇ ಇದೆ ನಮಗೆ, ಏನಂದರೆ ಅಸಂಗೋಹ್ಯಯಂ ಪುರುಷ ಅಂತ ಬೃಹದಾರಣ್ಯಕ ಶ್ರುತಿ ಇದೆ. ಅಸಂಗ, ಈ ಚೈತನ್ಯ ಸ್ವರೂಪ ಆತ್ಮ ಜೀವ ಅಂತ ಹೇಳ್ತೀವಲ್ಲ, ಅವನು ಅಸಂಗ ಸ್ವರೂಪ ಅವನು ಅಂತ. ಅದು ಯಾವಾಗ ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಅದು ಹೇಳೋದು ಕೂಡ ಎಷ್ಟು ವಿವೇಕಪೂರ್ವವಾಗಿ ಹೇಳುತ್ತೆ ಅಂತ ಹೇಳಿದ್ರೆ, ಆ ಜಾಗ ಬರೋದು ಎಲ್ಲಿ ಅಂತ ಹೇಳಿದ್ರೆ 3 ಅವಸ್ಥೆಗಳಿದೆಯಲ್ಲ, ಜಾಗೃತ ಸ್ವಪ್ನ ಸುಷುಪ್ತಿ, ಈ ಅವಸ್ಥೆಗಳನ್ನ ವಿಚಾರ ಮಾಡೋ ಜಾಗದಲ್ಲಿ ಅದು ಅಸಂಗಾಯ ಪುರುಷ ಅಂತ ಹೇಳುತ್ತೆ ಅದು. ಹಾಗಾಗಿ ಈ 3 ಅವಸ್ಥೆಗಳು ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಇದೆಯಲ್ಲ, ಅದರಲ್ಲಿ ಅವಸ್ಥೆ ಪಡ್ತಾ ಇರ್ತಾನಲ್ಲ ಒಬ್ಬ, ಅವನು ನೀನಲ್ಲ, ನೀನು ಅಸಂಗನಾಗಿರೋ ಸ್ವರೂಪ, ಅದನ್ನು ನೋಡ್ತಾ ಇರೋನು, ಅದರಿಂದ ಬೇರೆಯಾಗಿರೋನು, ಅದರಿಂದ ಬಿಟ್ಕೊಂಡಿರೋನು ನೀನು ಅಂತ ಹೇಳಿ ತೋರಿಸಿದೆ ಅದು. ಅದು ಯಾವ್ದಕ್ಕೆ ತೋರಿಸುತ್ತೆ ಅಂತ ಹೇಳಿದ್ರೆ, ಅದರ ನಾನೇ ಅಂತ ನನಗೊಂದು ಬುದ್ಧಿ ಬಂದಿದೆ ತಪ್ಪಾಗಿ. ಆ ಜಾಗೃತ ಸ್ವಪ್ನ ಸುಷುಪ್ತಿನಲ್ಲಿ ಏನೇನು ಆಗ್ತಾ ಇದೆಯಲ್ಲ ನನಗೆ ಆಗ್ತಾ ಇದೆ, ಅದೆಲ್ಲ ಮಾಡೋನು ನಾನೇನೆ ಅಂತ ನನಗೊಂದು ತಪ್ಪಾದ ಬುದ್ಧಿ ಬಂದಿದೆ. ಆ ತಪ್ಪು ತಿಳುವಳಿಕೆಯನ್ನು ತಪ್ಪಿಸಬೇಕು ಅಂತ ಇದೆ. ಏನು ಮಾಡ್ತಾ ಇದೆ, ಅಸಂಗಹ, ನೀನು ಅಸಂಗನಾಗಿದೆಯಾ ನೀನು ಹೊರತು ಅದರಲ್ಲಿ ನೀನು ಸೇರ್ಕೊಂಡಿಲ್ಲ, ನೀನು ಬೇರೆಯಾಗೇ ಇದೆಯಾ ನೀನು ಅಂತ ತೋರಿಸುತ್ತೆ ಅದು. ಅದು ತೋರಿಸಿದಾಗ ನಮಗೆ ಆ ವಿವೇಕ ನಮಗೆ ಮನಸ್ಸಿಗೆ ಬರ್ತಾ ನಮ್ಗೆ ಏನಾಗುತ್ತೆ, ಹೌದು ನಾನು ಇದೆಲ್ಲ ಯಾವುದು ಮಾಡ್ತಾ ಇಲ್ಲ, ಈ ಅಪರಾಧಿ ನಾನಲ್ಲ, ಅಪರಾಧ ನನಗಿಲ್ಲ ಅಂತ ಬರುತ್ತೆ ಚೆನ್ನಾಗಿ. ಹಾಗಾಗಿ ಅದನ್ನು ನಾವು ಮನಸ್ಸಿಗೆ ತಗೋಬೇಕು ಅಂತ ಕಾರಣಕ್ಕಾಗಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಹೀಗೆ ಅಭಿಮನುತೆ ತಸ್ಮಾತ್ ಸ್ವರೂಪಾತ್
ಏನು ಸ್ವರೂಪತ್ವ ಅಭಾವಾತ್ ಕರ್ತೃತ್ವಂ ಕಾರ್ಯತೃತ್ವಂ ಚ ನ ಆತ್ಮನಃ ಇತಿ ಯಸ್ಯ ದೃಢ ನಿಶ್ಚಯ ಸ ಏವ ಜೀವನ್ಮುಕ್ತಃ. ಯಾರು ಜೀವನ್ಮುಕ್ತ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಈ ಅನಾತ್ಮ ಅಂತ ಯಾವುದಿದೆಯೋ ಅದೇ ಇವುಗಳೆಲ್ಲ ಮಾಡ್ತಾ ಇದೆ ಹೊರತು ಅವುಗಳೆಲ್ಲ ಆತ್ಮನಿಗೆ ಸಂಬಂಧಪಟ್ಟಿದೆ ಅಲ್ಲ ಅಂತ ಯಾವನಿಗೆ ದೃಢವಾದ ಒಂದು ತಿಳುವಳಿಕೆ ಇದೆಯೋ ಅವನು ನಿಜವಾದ ಜೀವನ್ಮುಕ್ತರೇ ಹೊರತು ಇವಿಗೆ ಇದೆಲ್ಲ ನಾನೇ ಮಾಡ್ತಾ ಇದ್ದೀನಿ ನಾನೇ ಅದು ಅಂತ ಹೇಳಿದಾಗ ಅವನು ಸಂಸಾರಿಯಾಗಿ ಇರ್ತಾನೆ ಹೊರತು ಅವನು ಜೀವನ್ಮುಕ್ತನಾಗಿರೋದಿಲ್ಲ ಅವನು ಅಂತ ಹೇಳಿದರು. ಈ 2ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ ಇದೆಯಲ್ಲ ಅದರಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಅಂತ ಬರುತ್ತೆ. ಅದೇ ಥರ 12ನೇ ಅಧ್ಯಾಯದಲ್ಲಿ ಇದು ಅಲ್ಲಿ ಕೂಡ ಇದು ಏನು ಅದ್ವೇಷ್ಟ ಸರ್ವಭೂತಾನಾಮ್ ಅಂತ ಕೆಲವು ಶ್ಲೋಕಗಳು ಬರುತ್ತೆ. ಅದೇ ಥರ 13ನೇ ಅಧ್ಯಾಯದಲ್ಲಿ ಕೆಲವು ಬರುತ್ತೆ. ಅದೇ ಥರ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಅಂತ ಕೆಲವುದೆಲ್ಲ ಬರುತ್ತೆ. ಆಮೇಲೆ 14ನೇ ಅಧ್ಯಾಯದಲ್ಲಿ ತ್ರಿಗುಣಾತೀತ ಅಂತ ಗುಣಾತೀತ ಲಕ್ಷಣಗಳೆಲ್ಲ ಬರುತ್ತೆ. ಇಂಥದ್ದೆಲ್ಲ ನೋಡಿ ನೋಡಿ ನಾವೇನು ಮಾಡಬೇಕಾಗುತ್ತೆ, ಅಲ್ಲೆಲ್ಲ ಹೇಳಿದಾರಲ್ಲ ಅದೆಲ್ಲ ನಮ್ಮಲ್ಲಿಗೆ ನಡೆಯೋ ಥರ ನಾವು ಮಾಡ್ಕೋಬೇಕಾಗುತ್ತೆ. ಆ ಥರ ಒಂದು ಬುದ್ಧಿಯನ್ನು ನಾವು ಮಾಡ್ತಾ ಬಂದರೆ ನಾವು ಸ್ಥಿತಪ್ರಜ್ಞರಾಗ್ತೀವಿ ಕೊನೆಯಲ್ಲಿ ಅಂತ ಶಂಕರಾಚಾರ್ಯರು ಆ ಸ್ಥಿತಪ್ರಜ್ಞ ಅಧ್ಯಾಯ ಬರ್ತಲ್ಲ 2ನೇ ಅಧ್ಯಾಯ ಅಲ್ಲಿ ಇದೆಲ್ಲ ಪ್ರಾರಂಭವಾಗ ಅವರೊಂದು ಭಾಷೆಯಲ್ಲಿ ತುಂಬ ಚೆನ್ನಾಗಿರೋ ಒಂದು ವಾಕ್ಯ ಬರೀತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಸರ್ವತ್ರೈವ ಹಿ ಅಧ್ಯಾತ್ಮಶಾಸ್ತ್ರೇ ಕೃತಾರ್ಥ ಲಕ್ಷಣಾನಿ ಯಾನಿ ತಾನ್ಯೇವ ಸಾಧನಾನಿ ಉಚ್ಯಂತೆ ಯತ್ನ ಸಾಧ್ಯತ್ವ ಅಂತ ಒಂದು ವಾಕ್ಯ ಹಾಕಿದ್ದಾರೆ. ತುಂಬ ಚೆನ್ನಾಗಿರೋದು. ಏನರ್ಥ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ನೀವು ಶ್ರುತಿಯಲ್ಲಿ ನೋಡಿ, ಸ್ಮೃತಿಯಲ್ಲಿ ನೋಡಿ, ಪುರಾಣಗಳಲ್ಲಿ ನೋಡಿ, ಇತಿಹಾಸ ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ನೋಡಿ, ಎಲ್ಲ ಕೂಡ ನಿಮಗೆ ಆತ್ಮಜ್ಞಾನಿಯ ಲಕ್ಷಣಗಳು ಅಂತ ಏನೇನು ಹೇಳಿದ್ದಾರೋ ಅದೆಲ್ಲ ಕೂಡ ಈ ಆತ್ಮಜ್ಞಾನಿ ಆಗಬೇಕು ಅಂತ ಇದ್ದಾನಲ್ಲ ಅವನಿಗೆ ಇದೆಲ್ಲ ಸಾಧನಗಳು ದಾರಿ ಅವನಿಗೆ. ಅದನ್ನೆಲ್ಲ ಇವನು ಅನುಕರಿಸಬೇಕು. ಅವನು ಅನುಕರಿಸಿ ಇವನು ಕೂಡ ಆ ಥರ ಜೀವನದಲ್ಲಿ ಅದನ್ನು ಅನುಕರಿಸ್ಕೊಂಡು ಮಾಡ್ತಾ ಇರಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಯತ್ನ ಸಾಧ್ಯ ಅದು ಜ್ಞಾನಿಗೆ ಅದೆಲ್ಲ ಸ್ವಾಭಾವಿಕವಾಗಿ ಇರ್ತದೆ ಅದು. ಆದರೆ ಇವನಿಗೆ ಯತ್ನದಿಂದ ಪ್ರಯತ್ನದಿಂದ ಮಾಡಬೇಕಾಗುತ್ತೆ. ನೋಡಿ ಇವಾಗ ಒಂದು ನಟ ಇದ್ದಾನೆ, ರಾಜ್ಕುಮಾರ್ ಅಂತಲೇ ತಗೊಳ್ಳೋಣ, ನಮಗೆ ಈ ದೇಶದಲ್ಲಿ ಪ್ರಸಿದ್ಧ ತುಂಬ ಒಳ್ಳೆ ನಟನಾಗಿದ್ದ ಅಂತ ಸಂಶಯವೇ ಇಲ್ಲ ಅದರಲ್ಲಿ. ಅವನಿಗೆ ಆ ನಟ ರಂಗಕ್ಕೆ ಬಂದು ಒಂದು 23 ವರ್ಷ ಮಾಡಿದ್ದಾನೆ, ಅವನು ಕೆಲಸ ಮಾಡಿದ್ದಾನೆ. ಸುಮಾರು ಒಂದು 50 ವರ್ಷ ಮಾಡಿದ್ದಾನೆ ಅಂತ ಹೇಳ್ಬೋದಲ್ವಾ. 50 ವರ್ಷ ಅವನು ಕೆಲಸ ಮಾಡಿದ್ದಾನೆ ಅದರಲ್ಲಿ. ಅವನು ಒಂದು 20-30 ವರ್ಷ ಆಗಿರೋ ಸಮಯದಲ್ಲಿ ಅವನಿಗೆ ಯಾರಾದರೂ ಒಂದು ಡೈಲಾಗ್ ಕೊಟ್ಟು ಅವನಿಗೆ ತಕ್ಷಣ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಏನು ಯಾವ ಥರ ಮಾಡಬೇಕು ಅಂತ. ಅವನಿಗೇನು ಟ್ರೈನಿಂಗ್ ತೊಗೋಬೇಕಾಗಿಲ್ಲ. ಅವನಿಗೆ ಸ್ವಾಭಾವಿಕವಾಗಿ ಬಂದ್ಬಿಟ್ಟಿರುತ್ತೆ ಅದು. ಅಷ್ಟೊಂದು ಚೆನ್ನಾಗಿ ಅಭ್ಯಾಸ ಮಾಡಿ 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 ಅವನಿಗೆ ಮನಸ್ಸಲ್ಲಿ ಚೆನ್ನಾಗಿ ಅವನಿಗೆ ದೇಹದಲ್ಲಿ ಊರೋಗ್ಬಿಟ್ಟಿರುತ್ತೆ ಅದು. ಆ ಥರ ನಮಗೆ ಕೂಡ ಆಗಬೇಕು ಅಂತ ಹೇಳಿದರೆ ಪ್ರಾರಂಭದಲ್ಲಿ ಅವನು ಪ್ರಯತ್ನ ಮಾಡಿದ್ದಾನೆ. ಅದೇ ಥರ ಇವನು ಕೂಡ ಸಾಮಾನ್ಯವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಮಾಡ್ತಾ ಮಾಡ್ತಾ ಅವನಿಗೆ ಏನಾಗುತ್ತೆ ಮನಸ್ಸಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ನಿಲ್ಲುತ್ತೆ ಅದು. ನಿಂತಾಗ ಅವನಿಗೆ ಈಸಿಯಾಗಿ ಅವನಿಗೆ ಅನಾಯಾಸವಾಗಿ ಹೋಗುತ್ತೆ ಅದು. ಇದೇ ಥರ ಕ್ರಿಕೆಟ್ ಆಗಲಿ ಯಾವುದೇ ಆಗಲಿ ಕೂಡ ಪ್ರಾರಂಭದಲ್ಲಿ ಕಷ್ಟ ಬೇಕಾಗುತ್ತೆ, ಆದರೆ ಆಮೇಲೆ ಚೆನ್ನಾಗಿ ಬಂದ್ಬಿಡುತ್ತೆ ಅದು ಅಂತ. ಹಾಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಒಂದು ಇಂಗ್ಲೀಷ್ ಇದೆಯಲ್ಲ, ಅದೇ ಥರನೇ ಇಲ್ಲೂ ಕೂಡ ಹಾಗೇನೆ, ಅದು ಬೇರೆ ದಾರಿನೇ ಇಲ್ಲ. ಅದಕ್ಕೆ ಹೇಳಿದ್ರು ಯತ್ನ ಸಾಧ್ಯತ್ವ ಆ ಅಭ್ಯಾಸವನ್ನು ಮಾಡ್ತಾ ಇರಬೇಕು ಅವನು. ಹಾಗಾಗಿ ಅದಕ್ಕಾಗಿ ಆ ಲಕ್ಷಣಗಳು ಹೇಳಿದ್ದಾರೆ. ಹಾಗಾಗಿ ಇವನಿಗೆ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ಅವನಿಗೆ ರೋಲ್ ಮಾಡೆಲ್ ಕೊಡಬೇಕಲ್ವ. ಅವನಿಗೆ ಇದೇ ಥರ ಇದೇ ನನಗೆ ಐಡಿಯಲ್ ಅಂತ ತೋರಿಸ್ಬೇಕು. ಆ ಐಡಿಯಲ್ ಸಿಚುವೇಶನ್ನ ತೋರಿಸಿದ್ದೇ ಈ ಗ್ರಂಥಗಳೆಲ್ಲ ಬಂದಿರೋದು. ಸ್ಥಿತಪ್ರಜ್ಞ ಲಕ್ಷಣ ಅಲ್ಲ, ಐಡಿಯಲ್ ಸಿಚುವೇಶನ್ ಅದು. ಆ ಐಡಿಯಲ್ ಸಿಚುವೇಶನ್ ನೋಡಿಬಿಟ್ಟು ಇವನು ತಾನೂ ಹಾಗಿರಬೇಕು ಅಂತ ಇವನೇನು ಮಾಡ್ತಾನೆ, ಅದನ್ನು ಪ್ರಯತ್ನ ಮಾಡ್ತಾನೆ. ಜಾರಿ ಬೀಳ್ತಾನೆ ಕೆಲವು ಸತಿ, ಆದರೂ ಪರವಾಗಿಲ್ಲ. ಬಿದ್ದು ಅವನಿಗೆ ಹೇಳ್ತಾನೆ. ಇವಾಗ ಸೈಕಲ್ ಕಲಿಯುವಾಗ ಎಷ್ಟೋ ಸತಿ ಬಿದ್ದಿದ್ದೀವಿ, ತರಿಸ್ಕೊಂಡು ಹೋಗಿದೆ, ಎಷ್ಟೋ ಸತಿ ಏಟು ಬಿದ್ದಿದೆ, ನಮಗೆ ಎಲ್ಲ ಆಗಿದೆ. ಇವಾಗ ಒಂದು ಸಣ್ಣ ಮಗು ಎದ್ದು ನಡೆಯುವಾಗ ಕೂಡ ಎಷ್ಟು ಸತಿ ಬೀಳುತ್ತಲ್ವ ಅದು. ಆದ್ರೂ ತಾಯಿ ಏನು ಮಾಡ್ತಾಳೆ, ನಡೆಸ್ತಾಳೆ, ಹತ್ರ ಕೈ ಇಟ್ಕೊಂಡು ನಡೆಸ್ತಾಳೆ. ಆಮೇಲೆ ಕೈ ಬಿಡ್ತಾಳೆ ಸ್ವಲ್ಪ ಹೊತ್ತು, ಅದು ಬೆಳಕ್ಕೆ ಹೋಗಿ ಇಟ್ಕೊಳ್ತಾಳೆ, ಎಲ್ಲ ಮಾಡ್ತಾಳೆ. ಇದೆಲ್ಲ ಹಾಗೆ ಆಗುತ್ತೆ ಅದು. ಹೀಗಾಗಿ ಒಂದು ಮೇಲಕ್ಕೆ ಬರಬೇಕು ಅಂತ ಇದೆ ಇದು. ಇಲ್ಲಿ ಕೂಡ ಅದೇ ಥರನೇ ಇಲ್ಲಿ ತೋರಿಸಿದ್ರು. ಇದು ಅನಾತ್ಮನಿಗೆ ಹೊರತು ಆತ್ಮನಿಗಿಲ್ಲ. ಇದೆಲ್ಲ ಕರ್ತೃತ್ವ ಮತ್ತು ಕಾರ್ಯತೃತ್ವ ಎರಡೂ ಕೂಡ ಆತ್ಮನಲ್ಲಿಲ್ಲ ಹೊರತು ಅನಾತ್ಮನಲ್ಲೇ ಇದೆ ಅಂತ ತೋರಿಸ್ತಾರೆ. ನೋಡಿ, ಇದು ಎರಡನ್ನೂ ಅಕ್ಕಟ್ಕೋಬೇಕು ನಾವು. ಕರ್ತೃತ್ವ ಮತ್ತು ಕಾರ್ಯತೃತ್ವ ಎರಡೂ ಇಟ್ಕೋಬೇಕು. ಏನು ಕೇಳಿದ್ರೆ ನೋಡಿ, ಇವಾಗ ಒಂದು ಕ್ರೈಮ್ ಅಂತ ತಗೊಳ್ಳೋಣ. ಅದರಲ್ಲಿ ಕೊಲೆ ಮಾಡಿದವನೊಬ್ಬ ಇರ್ತಾನೆ, ಆದರೆ ಆ ಕೊಲೆ ಮಾಡೋಕ್ಕೆ ಒಬ್ಬ ಪ್ರೇರಣೆ ಮಾಡಿರ್ತಾನೆ ಹಿಂದ್ಗಡೆಯಿಂದ. ಅವನನ್ನು ಸೇರಿಸ್ತಾರೆ ಅಲ್ವಾ, ಅವನನ್ನು ಕ್ರೈಮಲ್ಲಿ ಸೇರಿಸ್ತಾರೆ. ಅವನನ್ನು ಇವನು ಅದಕ್ಕೆ ಮಾಡಿದ್ದಾನೆ ಅಂತ. ಇದೇ ಥರ ಹೀಗಾಗಿ ಅದು ಎರಡನ್ನೂ ಅವ್ರು ಇಬ್ಬರೂ ಸೇರಿಸೋ ಥರ ಇಲ್ಲೂ ಕೂಡ ಕರ್ಮ ಮಾಡೋದು ಮತ್ತು ಕರ್ಮ ಮಾಡಿಸೋದು ಆ ಎರಡೂ ಕೂಡ ಆತ್ಮನಿಗಿಲ್ಲ ಅಂತ ತೋರಿಸ್ಬೇಕಾಗಿದೆ. ಹಾಗಾಗಿ ಯಾಕಂದರೆ ಮಾಡಿಸೋದು ಅಂತ ಹೇಳಿದರೆ ಏನಾಗುತ್ತೆ, ಅವನಿಗೆ ಅದರ ಪುಣ್ಯವ ಪಾಪಗಳು ಬರುತ್ತೆ ಅವನಿಗೆ. ಈಗ ನೋಡಿ, ಇವಾಗ ಉದಾಹರಣೆಗೆ ಒಂದು ಯಾಗ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ತುಂಬ ವಯಸ್ಸಾಗಿ ಹೋಗ್ಬಿಟ್ಟಿದೆ, ಅವನಿಗೆ ಹಸಿಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅವನೇನು ಮಾಡ್ತಾನೆ, ಅವಾಗ ಪುರೋಹಿತರನ್ನು ಬೇರೆ ಯಾರನ್ನ ಕೂಡಿಸಿ ಮಾಡಿಸ್ತಾನೆ. ಅವರಿಗೆ ದಕ್ಷಿಣೆ ಕೊಟ್ಟು ಅವ್ರಿಗೆ ಮಾಡಿಸ್ತಾನೆ. ಅವಾಗ ಮಾಡಿಸೋ ಕೆಲಸ ಇವನು ಬಂತಲ್ಲ, ಹಾಗಾಗಿ ಇವನಿಗೆ ಒಂದು ಪುಣ್ಯ ಬಂದೇ ಬರ್ತದೆ ಅದರಲ್ಲಿ. ಯಾಕಂದರೆ ಇವನೇ ಖರ್ಚು ಮಾಡಿದ್ದಾನೆ, ಇವನೇ ಅದಕ್ಕೆ ಸಂಕಲ್ಪಕ್ಕೆ ಬೇಕಾದ್ರೆ ಒಂದು ಸಮಯ ಕೂತ್ಕೊಳ್ತಾನೆ ಅದು. ಆದರೆ ಅದೆಲ್ಲ ಅಲ್ಲಿ ಹಾಕೋದಕ್ಕೆ ಮಾತ್ರ ನೀವು ಹಾಕಿ ಸಂಕಲ್ಪಕ್ಕೆ ನಾವು ಕೂತ್ಕೊಳ್ತೀನಿ ಅಂತ ಕೆಲಸಕ್ಕೆ ಮಾಡ್ತಾರೆ. ಇವನು ಸಂಕಲ್ಪ ಮಾತ್ರ ಮಾಡ್ತಾನೆ. ಆಮೇಲೆ ಅದನ್ನ ಹಾಕೋದು, ಅದಕ್ಕೆ ಧೈರ್ಯ ಎಲ್ಲ ಹಾಕೋದಕ್ಕೆ
ಹಾಗಾಗಿ ನನಗೆ ಅಷ್ಟೊಂದು ಕೂರಕ್ಕಾಗಲ್ಲ, ನಾನು ಸಂಕಲ್ಪ ಮಾಡಿಬಿಟ್ಟು ಎದ್ದು ಚೇರಲ್ಲಿ ಹೋಗಿ ಕೂತ್ಕೊಳ್ತೀನಿ ಆ ಕಡೆಗೆ ಅಂತ ಹೊಟ್ಟೋಗ್ತಾರೆ ಅವರು. ಹಾಗಾಗಿ ಅವ್ರಿಗೂ ಪುಣ್ಯ ಖಂಡಿತ ಉಂಟು. ಹಾಗಾಗಿ ಕಾರ್ಯತೃತ್ವ ಅಲ್ಲಿದೆ, ಕರ್ತೃತ್ವ ಇನ್ನೊಬ್ಬರಿಗೆ ಬರ್ತಾ ಇದೆ. ಹಾಗಾಗಿ ಸಾಕ್ಷಾತ್ ಕರ್ತೃತ್ವ. ಹೀಗೆ ನಮಗೆ ನೋಡಿದಾಗ ಎರಡರಿಂದ ಕೂಡ ಆತ್ಮನನ್ನು ಬಿಡಿಸಿ ತೋರಿಸಬೇಕಾಗಿದೆ. ಅದರಿಂದಾನೇ ಅವ್ರು ಏನು ಹೇಳಿದ್ರು, ಕರ್ತೃತ್ವಂ ಕಾರ್ಯತೃತ್ವಂ ಎರಡನ್ನೂ ಹೇಳಿದ್ರು. ಕಾರ್ಯತೃತ್ವವನ್ನು ಮಾಡಿಸೋದು, ಆ ಎರಡೂ ಕೂಡ ಆತ್ಮನಿಗೆ ಇಲ್ವೇ ಇಲ್ಲ, ಅದು ಆತ್ಮ ಅಸಂಗವೇ ಹೊರತು ಅದಕ್ಕೆ ಕರ್ತೃತ್ವ ಮತ್ತು ಕಾರ್ಯತೃತ್ವ ಎರಡೂ ಕೂಡ ಅದಕ್ಕೆ ಬರಲ್ಲ ಅಂತ ತೀರ್ಮಾನ ಮಾಡಿಕೊಂಡವನು ಜೀವನ್ಮುಕ್ತ ಅಂತ ಹೇಳಿ ಅಲ್ಲಿ ಮುಗಿಸಿದ್ರು. ಅದನ್ನು ಇಲ್ಲಿಗೆ ಈ ವಾಸುದೇವ ಮನನದಲ್ಲಿ 5ನೇ ಪ್ರಕರಣ ಅನ್ನೋದು ಸಮಾಪ್ತವಾಯಿತು. ಇವಾಗ 6ನೇ ಪ್ರಕರಣವನ್ನು ಪ್ರಾರಂಭ ಮಾಡೋಣ. ಸ್ವಲ್ಪ ಟೈಮ್ ಇದೆ ನಮಗೆ, ಪ್ರಾರಂಭ ಮಾಡೋಣ. ಇಲ್ಲಿ ಷಟ್ಕಂ ವರ್ಣಕಂ, ಇಲ್ಲಿ ಪೂರ್ವಂ ಪ್ರತಿಜ್ಞಾತ್ವ ದುಃಖಾದಿ ಸಪ್ತಕೆ ದುಃಖಂ ಶರೀರಂ ಕರ್ಮ ರಾಗದ್ವೇಷಾದಿ ಚ ಉತ್ತರೋತ್ತರ ಹೇತುತ್ವೇನ ಉಕ್ತಾನಿ. ಇಲ್ಲಿ ಹೇಳಿದ್ರು ನೋಡಿ, ಇಲ್ಲಿ ನಾನು ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ, ನೀವು ಬರ್ಕೊಳ್ಳೋರು ಪೇಜ್ ನಂಬರ್ ಬರ್ಕೊಳ್ಳಿ. ಈ ಪೂರ್ವಂ ಪ್ರತಿಜ್ಞಾತ ದುಃಖಾದಿ ಸಪ್ತಕೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಪೇಜ್ 41 ಬಂದಿದೆ. 41 ಪೇಜ್ 41ನಲ್ಲಿ ಅದು 7 ಬಂದಿದೆ. ಆ 7ರಲ್ಲಿ ನಾನೊಂದು ತಪ್ಪು ತೋರಿಸ್ತೀನಿ ನಿಮಗೆ. ಅಲ್ಲಿ ಬಂದಿರೋ ಒಂದು ಮಿಸ್ಟೇಕು, ಒಂದು ಒಮಿಷನ್ ಆಗಿದೆ, ಅದನ್ನು ತೋರಿಸ್ತೀನಿ ಇವಾಗ. ಪೇಜ್ 41ನಲ್ಲಿ ಪೇಜ್ 41ರಲ್ಲಿ ಚತುರ್ಥ ವರ್ಣಕ ಅಂತ ಶುರುವಾಗಿದೆಯಲ್ಲ, ಅಲ್ಲಿ ನೋಡಿ, ನಾನು ಅದನ್ನು ಓದ್ತೀನಿ ಮೇಲ್ಗಡೆ. ಅಥ ಇದಾನಿ ಜೀವಸ್ಯ ದುಃಖಂ ಜನ್ಮ ಕರ್ಮ ರಾಗದ್ವೇಷಾದಿ ಅಭಿಮಾನ ಅಜ್ಞಾನ ಅಂತ ಇದೆಯಲ್ವ ಅಲ್ಲಿ, ಅದೇ ಅಭಿಮಾನ ಅಂತ ಆದ್ಮೇಲೆ ಅವಿವೇಕ ಅಂತ ಒಂದು ಶಬ್ದ ಅಲ್ಲಿ ಸೇರಿಸ್ಕೋಬೇಕು. ನೀವು ಪೆನ್ ಕೊಡಿ ಅವರಿಗೆ, ಪೂರ್ತಿ ಅವರಿಗೆ. ಅಜ್ಞಾನ ಅಂತ ಆದ್ಮೇಲೆ ಅವಿವೇಕ ಅಂತ ಒಂದು ಶಬ್ದ ಸೇರಿಸ್ಕೋಬೇಕು. ಅಜ್ಞಾನ ಯಾವ್ದು ಖಂಡದಲ್ಲಿ ಮೇಲ್ಗಡೆ ಇಲ್ಲ, ಅವಿವೇಕ ಅಂತ ಮಾಡ್ಕೋಬೇಕು, ಬರ್ಕೋಬೇಕು. ಅದನ್ನು ಅದು ಯಾಕಂದರೆ ಸಂಸ್ಕೃತವನ್ನು ಪಾಠ ಮಾಡ್ಕೊಂಡು ನೋಡೋರಿಗೆ ನನಗೆ ಇದು ನೋಡಿದ ಮೇಲೆ ಗೊತ್ತಾಯಿತು. ಅವ್ರು ಕನ್ನಡದಲ್ಲಿ ಬರೆದು ಸೇರಿಸಿದ್ದಾರೆ, ಆದರೆ ಪ್ರಿಂಟಿಂಗ್ ಮಿಸ್ಟೇಕ್, ಪ್ರಿಂಟಿಂಗಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಅದನ್ನು ಕಂಪೋಸ್ ಮಾಡುವಾಗ ಅದನ್ನು ಬಿಟ್ಬಿಟ್ಟಿದ್ದಾರೆ, ಶಬ್ದ ಬಿಟ್ಬಿಟ್ಟಿದ್ದಾರೆ. ಅವಿವೇಕ ಇಲ್ಲ, ಅವಿವೇಕಶ್ಚ ಅದು ಗುಲಿಂಗ ಶಬ್ದ. ಹೀಗೆ 7 ವಿಷಯಗಳು ನೋಡಿ. ಅದಕ್ಕೆ ನಂಬರ್ನ ಹೇಳ್ತೀನಿ ನಾನು. ದುಃಖ ಅನ್ನೋದು 1ನೇದು, ಜನ್ಮ ಅದು 2. ನೀವು ಬೇಕಾದ್ರೆ 1, 2, 3 ನಂಬರ್ ಬೇಕಾದ್ರೆ ಹಾಕೊಳ್ಳಿ. ದುಃಖ ಅನ್ನೋದು 1, ಜನ್ಮ ಅನ್ನೋದು 2, ಕರ್ಮ ಅನ್ನೋದು 3, ರಾಗದ್ವೇಷಾದಿ 2 ಸೇರಿ 4ನೇದು, ಅಭಿಮಾನ ಅನ್ನೋದು 5, ಅವಿವೇಕ ಅನ್ನೋದು 6, ಆಮೇಲೆ ಅಜ್ಞಾನ ಅನ್ನೋದು 7. ಈ ಥರ 7 ವಿಷಯಗಳಿದೆಯಲ್ಲ, ಈ 7 ವಿಷಯಗಳು ಕೂಡ ಸಂಸಾರದಲ್ಲಿ ನಮಗೆ ತೊಡಗಿಸುತ್ತೆ. ಇದು ಒಂದಕ್ಕೊಂದು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇದೆ ಅಂತ, ಸಂಬಂಧ ಇದೆ ಅಂತ. ಅದನ್ನು ಇಲ್ಲಿ ಹೇಳಿ ಮುಗಿಸಿದ್ವಿ ನಾವು. ಯಾವುದೇ ಎಲ್ಲಿವರೆಗೂ ಹೇಳಿದ್ದಾರೆ ಅಂತ ಹೇಳಿದ್ರೆ, ತೇಷು ಅಂದರೆ ಪೂರ್ವಂ ಪ್ರತಿಜ್ಞಾತ ದುಃಖಾದಿ ಸಪ್ತಕ್ಕೆ, ಇವಾಗ 89ರಲ್ಲಿ ಓದ್ತಾ ಇದ್ದೀನಿ. ಅಲ್ಲಿ ದುಃಖಂ ಶರೀರಂ ಕರ್ಮ ರಾಗದ್ವೇಷಾದಿ ಚ ಉತ್ತರೋತ್ತರ ಹೇತುತ್ವೇನ ಉಕ್ತಾನಿ. ಹೇಗೆ ಅಂತ ಹೇಳಿದ್ರೆ, ದುಃಖಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಶರೀರವೇ ಕಾರಣ. ಯಾಕಂದರೆ ಶರೀರ ಇದ್ರೇ ದುಃಖ ಬರುತ್ತೆ ಅಂತ. ಸರಿ, ಶರೀರಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಕರ್ಮ ಕಾರಣ. ಅವನು ಮಾಡಿರೋ ಪುಣ್ಯ ಪಾಪಗಳೇ ಅವನಿಗೆ ಶರೀರವನ್ನು ಕೊಡುತ್ತೆ ಅವನಿಗೆ. ಹಾಗಾಗಿ ಕರ್ಮ ಕಾರಣ. ಕರ್ಮಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ರಾಗದ್ವೇಷಾದಿಗಳೇ ಕಾರಣ ಅಂತ ಹೇಳಿದರು. ಇಷ್ಟು ನಾವು ಉತ್ತರೋತ್ತರ ಹೇತುತ್ವವನ್ನು ಹೇಳಿದ್ವಿ. ಇವಾಗ 7ರಲ್ಲಿ 4 ಹೇಳಿದ್ದಾರೆ, ಇನ್ನು 3 ಹೇಳಬೇಕಾಗಿದೆ. ಅದನ್ನು ನಾವು ಇನ್ಮೇಲೆ ಹೇಳ್ತೀವಿ. ಈ 6ನೇ ಅಧ್ಯಾಯದಲ್ಲಿ 6ನೇ ವರ್ಣಕದಲ್ಲಿ ಆ 3 ಉಳ್ಕೊಂಡಿರೋ 3ನ್ನ ರಿಕ್ಯಾಪ್ಸುಲೇಟ್ ಮಾಡಿಬಿಟ್ಟು ಹೇಳ್ತಾರೆ. ಅವಾಗ ಹೇಳ್ತಾರೆ ಅಂತಾನೆ ಸರಿ. ಇದರಲ್ಲಿ ಹಾಕಿದ್ದಾರೆ, ಅವ್ರ ಮೇಲ್ಗಡೆ ಹಾಕಲಿಲ್ಲ ಅವರು. ಕನ್ನಡದಲ್ಲಿ ಹಾಕಿದ್ದಾರೆ. ಇದರಲ್ಲಿ ಬಂದಿದೆ. ಹೀಗಾಗಿ ಇದಾನಿ ಷಷ್ಠವರ್ಣಕ್ಕೆ ರಾಗದ್ವೇಷಾದಿ ವೃತ್ತಿ ಭೇದಾ ಅಭಿಮಾನ ಅವಿವೇಕ ಅಜ್ಞಾನಂ ಚ ಕಥ್ಯತೆ. ಹಾಗಾಗಿಬಿಟ್ಟು ಅಲ್ಲಿ ಏನಾಗಿದೆ, ಕಂಪೋಸ್ ಮಾಡುವಾಗ ಪ್ರಿಂಟರ್ ಕಂಪೋಸ್ ಮಾಡೋದು ಬಿಟ್ಬಿಟ್ಟಿದ್ದಾನೆ, ಟೈಪ್ ಮಾಡೋನು ಆ ಒಂದು ಶಬ್ದ ಬಿಟ್ಬಿಟ್ಟಿದ್ದಾನೆ. ಅದರಿಂದ ಇದಾಯಿತು. ಸೊ ಇಲ್ಲಿ ಇವಾಗ ಏನು ಮಾಡ್ತೀವಿ, ಇದರಲ್ಲಿ ಇದಾನಿ 6ನೇ ವರ್ಣಕದಲ್ಲಿ ರಾಗದ್ವೇಷಾದಿಗಳು, ಆಮೇಲೆ ಅಭಿಮಾನ, ಆಮೇಲೆ ಅವಿವೇಕ ಮತ್ತು ಅಜ್ಞಾನ, ಈ 4 ಇಲ್ಲಿ ವಿಶದವಾಗಿ ಹೇಳ್ತೀವಿ ಅಂತ ಹೇಳಿದರು. ಅದರಲ್ಲಿ ಏನು ಮಾಡಿದ್ದಾರೆ, ರಾಗದ್ವೇಷ ಅಂತ ಆದಿಪದ ಇದೆಯಲ್ಲ, ಈ ಆದಿಯಿಂದ ಬೇಕಾದಷ್ಟು ವಿಷಯಗಳಿದೆ ಅಂತ ಹೇಳ್ಬಿಟ್ಟು 16 ವಿಷಯಗಳು ಸೇರಿದ್ದು. ರಾಗದ್ವೇಷ ಅಂತ ಒಂದು ಗುಂಪು ಇದೆಯಲ್ಲ, ಅದು 16 ವಿಷಯಗಳು ಸೇರಿರೋ ಒಂದು ಗುಂಪು. ಆ ಗುಂಪನ್ನ ಇವಾಗ ಒಂದೊಂದಾಗಿ ಹೇಳ್ತಾರೆ. ಯಾಕಂದರೆ ಇದನ್ನು ನೋಡಿ, ಈ ವಿವೇಕ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ, ನಮಗೆ ವಿವೇಕ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಅದು ನಮ್ಮಲ್ಲಿ ಯಾವ್ಯಾವ್ದು ಇದೆ ಅಂತ ಗೊತ್ತಾಗುತ್ತೆ. ಅದು ಸ್ವರೂಪ ಹೇಳಿದ್ರೆ ನಮಗೆ ಅದು ಏನೇನು ಹೇಗೆ ಅದರ ಸ್ವರೂಪ ಏನು, ಅದನ್ನ ಹೇಗೆ ನಾವು ತಪ್ಪಿಸ್ಕೋಬೇಕು, ಅದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಅಂತ ಎರಡಕ್ಕೂ ಗೊತ್ತಾಗಿದೆ. ಎರಡು ಇದು ಪ್ರಯೋಜನ ಇದೆ. ಈ ಥರ ಯಾವುದು ನಮ್ಮನ್ನು ಬಂಧಕ್ಕೆ ಒಳಪಡಿಸುತ್ತೋ ಅದನ್ನು ನಾವು ಬಿಡಕ್ಕೆ ನಮಗೆ ಅನುಕೂಲ ಆಗುತ್ತೆ. ಯಾವುದು ನಮಗೆ ಮೋಕ್ಷಕ್ಕೆ ಅನುಕೂಲವಾಗುತ್ತೋ ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಬೇಕು. ಆವಾಗ ನಮಗೆ ಅದನ್ನು ತಗೊಳ್ಳೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸ್ಥಿತಪ್ರಜ್ಞ ಲಕ್ಷಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎರಡು ಮಧ್ಯ ಸೇರಿಸಿ ಬರ್ತಾ ಇರುತ್ತೆ. ಅದು ನಾವು ಹೇಗಿರಬೇಕು ಹೇಗಿರಬಾರ್ದು ಎರಡೂ ತೋರಿಸುತ್ತೆ ಅದು. ಹಾಗಾಗಿ
ಹೇಗೆ ಇರಬೇಕು ನಾವು ಅನ್ನೋದನ್ನು ತೋರಿಸ್ಕೊಡುತ್ತೆ ಇದು ಶಾಸ್ತ್ರ. ಹೇಗೆ ಇರಬಾರ್ದು ನಾವು ಅಂತಲೂ ತೋರಿಸ್ಕೊಡುತ್ತೆ. ಎರಡೂ ಗೊತ್ತಾದ್ರೆ ನಮಗೆ ನಮ್ಮ ಜೀವನ ಸರಿಯಾಗಿ ಆಗುತ್ತೆ ಅದು. ಹಾಗಾಗಿ ಎರಡು ಬಗ್ಗೆ ಹೌದು ಡೋಂಟ್ಸ್ ಕರೆಕ್ಟ್, ಎರಡು ಬಗ್ಗೆ ನಾವು ತಿಳ್ಕೊಬೇಕು ನೋಡಿ. ಅದಕ್ಕೇನೆ ಈ ಬ್ರಹ್ಮಸೂತ್ರದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರಾರಂಭ ಆಗುತ್ತೆ ಅದು. ಅದೇ ಥರ ಈ ಪೂರ್ವಮೀಮಾಂಸಾ ಸೂತ್ರ ಇದೆ, ಜೈಮಿನಿ ಮಾಡಿದ್ದು ಪೂರ್ವಮೀಮಾಂಸಾ ಶಾಸ್ತ್ರ. ಅದರಲ್ಲಿ ಅಥಾತೋ ಧರ್ಮ ಜಿಜ್ಞಾಸ ಅಂತ ಶುರುವಾಗುತ್ತೆ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ವಿಚಾರ ಮಾಡುವಾಗ ಧರ್ಮ ಜಿಜ್ಞಾಸ ಅಂತ ಹೇಗೆ ಹೇಳಿದ್ರು ಕೂಡ ಇಲ್ಲಿ ಅಧರ್ಮವನ್ನು ಜಿಜ್ಞಾಸೆ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಅವರು. ಯಾಕೆ ಅಂತ ಹೇಳಿದ್ರೆ ಅಧರ್ಮವನ್ನು ನಾವು ಬಿಡಬೇಕಾಗಿದೆ. ಧರ್ಮ ಜಿಜ್ಞಾಸ ಮಾಡಬೇಕು, ಯಾಕೆ ಧರ್ಮವನ್ನು ಅನುಷ್ಠಾನ ಮಾಡಬೇಕು ನಾವು, ಆದರೆ ಅಧರ್ಮ ಜಿಜ್ಞಾಸ ಕೂಡ ಮಾಡಬೇಕು ನಾವು. ಯಾಕೆಂದರೆ ಅದನ್ನು ನಾವು ಬಿಡಬೇಕು. ಯಾಕೆ ಬಿಡಬೇಕು ನಾವು ಅಂತ ಕೇಳಿದ್ರೆ, ನೀನು ಗೊತ್ತೋ ಗೊತ್ತಿಲ್ದೆಯೋ ಅಧರ್ಮವನ್ನು ಮಾಡ್ತಾ ಇದೆಯಾ, ನೀನು ಸ್ವಾಭಾವಿಕವಾಗಿ ನೀನು ಅಧರ್ಮವನ್ನು ಮಾಡ್ತಾ ಇರ್ತೀಯಾ. ಹಾಗಾಗಿ ಹೇಳಿದ್ದಾರೆ ವಿಚಾರ ಮಾಡಿದ್ದಾರೆ, ವಿಚಾರ ಮಾಡಿ ಅದನ್ನು ಹೇಳಿದ್ದಾರೆ. ಇಲ್ಲ ಸೂತ್ರ ಇಲ್ಲ ಅಲ್ಲಿ. ಅಥಾತ್ ಧರ್ಮ ಜಿಜ್ಞಾಸ ಅಂತ ಮಾತ್ರ ಸೂತ್ರ ಇದೆ. ಆದರೆ ಅದಕ್ಕೆ ವ್ಯಾಖ್ಯಾನ ಎಲ್ಲ ಮಾಡುವಾಗ ಅಧರ್ಮ ಜಿಜ್ಞಾಸೆಯನ್ನು ನಾವು ಮಾಡಬೇಕಾದ್ದು ಅವಶ್ಯಕತೆ ಇದೆ. ಧರ್ಮ ಜಿಜ್ಞಾಸ ಅಂತ ಅವ್ರು ಹೇಳಿದರೆ ಕೂಡ ಅದಕ್ಕೆ ಉಪಲಕ್ಷಣ ಇದನ್ನು ನೀನು ಮಾಡಬೇಕು, ಜಿಜ್ಞಾಸೆ ಮಾಡಬೇಕು, ಆವಾಗಲೇ ನೀನು ಇದನ್ನು ಬಿಡಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಮಾಡಬೇಕು. ಪ್ರತಿಷ್ಠಿತ ಕರ್ಮ ಅಂತ ಮಾಡಿದ್ದು ಹೇಳಿದಾರಲ್ಲ, ಹಾಗಾಗಿ ಅದನ್ನು ಕೂಡ ನಾವು ಬಿಡಕ್ಕೆ ನಮಗೆ ಅದರ ಬಗ್ಗೆನೂ ಹೇಳಬೇಕಾಗಿದೆ. ನಮಗೆ ಯಾವ ಥರ ಇವನು ನಡೆದರೆ ಯಾವ ಹಳ್ಳಕ್ಕೆ ಬೀಳ್ತಾನೆ ಗೊತ್ತಾದರೆ ನಮಗೆ ಆ ಥರ ನಡಿಬಾರ್ದು, ಆ ಥರ ಹಳ್ಳಕ್ಕೆ ಬೀಳಬಾರ್ದು ಅಂತ ಗೊತ್ತಾಗುತ್ತೆ. ನೋಡಿ ಇವಾಗ ಈ ವಾಟ್ಸಪ್ ಅಂತ ಬಂದಿದ್ದಿಲ್ಲ, ಅದರಲ್ಲಿ ಇಂಥ ವಿಷಯಗಳೆಲ್ಲ ಬೇಕಾದಷ್ಟು ಆಗ್ತಾರೆ. ನನಗೆ ಗೊತ್ತಾಗಿದ್ದು ಒಬ್ಬರು, ನನಗೆ ತುಂಬ ಸ್ನೇಹಿತರವರು, ಅವರ ತಮ್ಮನಿಗೆ ಒಬ್ಬ ಮಗನಿಗೆ ಮದುವೆ ಆಗಿದೆ, ಒಂದು ಮಗು ಇದೆ, ಪಾಪ 1 ವರ್ಷ ಮಗು ಇದೆ. ಅವನು ಇನ್ಫೋಸಿಸಲ್ಲೂ ಎಲ್ಲೋ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಚೆನ್ನೈಯಲ್ಲಿ ಅವನಿಗೆ ಯಾವುದೊಂದು ಪ್ರಾಜೆಕ್ಟಿಗೆ ಕಳಿಸಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಒಂದು ದಿವಸ ಅವನ ಸ್ನೇಹಿತನನ್ನು ಒಂದು ರೈಲ್ವೆ ಸ್ಟೇಷನಲ್ಲಿ ಅವನು ನೋಡೋಕ್ಕೆ ಬೀಳ್ಕೊಡೋಕ್ಕೆ ಹೋಗಿದ್ದಾನೆ. ಮಧ್ಯಾಹ್ನದ್ದು ಈ ಥರ 3:30-4 ಸಮಯ ಅದು. ಆ ಸಮಯದಲ್ಲಿ ಅವನು ಏನು ಮಾಡಿದ್ದಾನೆ, ಅವನು ಟ್ರೈನ್ ಹೋಗಾಯಿತು. ಇವನೇನು ಮಾಡಿದ್ದಾನೆ, ಆ ಮೊಬೈಲಲ್ಲಿ ಮಾತಾಡ್ತಾ ಟ್ರೈನ್ ಟ್ರ್ಯಾಕಲ್ಲಿ ನಡೀತಾ ಇದ್ದಾನೆ. ಒಂದು ಟ್ರೈನ್ ಬಂತು, ಹೋಗೇ ಬಿಟ್ಟ ಅವನು, ಹೋಗೇ ಬಿಟ್ಟ. ಆ ಸ್ಪಾಟಲ್ಲಿ ಅವ್ನು ಹೋಗ್ಬಿಟ್ಟ. ಅವನು ಹೀಗೆ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಹೋಗಿದ್ದಾನೆ ಟ್ರೈನ್ ಟ್ರ್ಯಾಕಲ್ಲಿ. ಟ್ರೈನ್ ಬಂದು ಗೊತ್ತಾಗಲಿಲ್ಲ ಅವನಿಗೆ, ಆ ಜಾಗದಲ್ಲಿ ಅವನು ಹೋಗೇ ಬಿಟ್ಟ. ಅವನು ಈಗ ಚೆನ್ನೈಲಿ ಮೆಡ್ರಾಸ್ ಇದು ಒಂದು 15 ವರ್ಷ ಆಯಿತು, 10 ವರ್ಷ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅವರು ತಮ್ಮನ ಮಗ ಪಾಪ ಚಿಕ್ಕವನು, ಇನ್ನೂ 30-32 ವರ್ಷ ಆಗಿರೋನು. ಒಂದು ಮಗು ಇದೆ, ಸಣ್ಣ ಮಗು, ಹೆಂಡತಿ ಪಾಪ ಇದ್ದಾಳೆ ಚಿಕ್ಕವಳು. ಈ ಥರ ಅವನು ಹೋಗೇ ಬಿಟ್ಟ. ಅದರಿಂದ ನಾವು ಆ ಕಿವಿಲಿ ಅದನ್ನ ಇಟ್ಕೊಂಡು ನಾವು ನಡಿಬಾರ್ದು, ಮಾತಾಡ್ತಾ ನಾವು ಈ ಥರ ಹೋಗಬಾರ್ದು ಅಂತ ಹೇಳಿದ್ರೆ ನಮಗೆ ಪಾಠ ಗೊತ್ತಾಗುತ್ತೆ. ಅದು ಗೊತ್ತಾಗಬೇಕಾದ್ರೆ ನಾವು ಅದನ್ನು ಕೂಡ ನಾವು ವಿಚಾರ ಮಾಡಬೇಕಲ್ವ. ಮಾಡ್ತಾರೆ ಪೊಲೀಸ್ನವ್ರು ಹಿಡ್ತಾರೆ ಅದನ್ನ. ಇಲ್ಲ ಹಿಡಿಬೇಕು ಅವರು. ಆಕ್ಚುಲಿ ಅವ್ರಿಗೆ ಕಾನೂನು ಪ್ರಕಾರ ಇದು ಮಾಡಬಾರ್ದು. ಮೊಬೈಲಲ್ಲಿ ಮಾತಾಡ್ತಾ ಇವರು ಗಾಡಿ ಓಡಿಸಬಾರ್ದು. ಅದಕ್ಕೆ ಏನು ಮಾಡ್ತಾರೆ, ಹ್ಯಾಂಡ್ಸ್ ಫ್ರೀ ಅಂತ ಒಂದಿದೆಯಲ್ಲ, ಹ್ಯಾಂಡ್ಸ್ ಫ್ರೀ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಅದಕ್ಕೆ ವೇಲಿ ನೋಡಿದ್ರೆ ಅದನ್ನು ಕೂಡ ಹಿಡಿಬೇಕು ಅವರು ಅಂತ ಇದೆ. ಹಾಗಾಗಿ ಅವರು ಬಿಡಬಾರ್ದು ಅವ್ರನ್ನ. ಆದರೆ ಇವ್ರು ಏನು ಮಾಡ್ತಾರೆ, ತಪ್ಪಿಸ್ಕೊಂಡ್ಬಿಡ್ತಾರೆ ಹೇಗಾದರೂ ಮಾಡಿ. ಅದು ಬೇರೆ ವಿಷಯ. ಆದರೆ ಅವರು ಕಾನೂನು ಪ್ರಕಾರ ಅದು ಮಾಡಬಾರ್ದು. ಯಾಕಂದರೆ ಅದು ಅವನಿಗೂ ಅಪಾಯ, ಬಾಕಿಯವ್ರಿಗೂ ಅಪಾಯ, ಅವನಿಗೆ ಆ ಗಾಡೀಲಿ ಕೂತಿರೋ ಬಾಕಿಯವ್ರಿಗೂ ಅಪಾಯ, ಎಲ್ಲರಿಗೂ ಅಪಾಯ ಆಗುತ್ತೆ. ಹಾಗಾಗಿ ಸರ್ವಥಾ ಅದು ಒಳ್ಳೆಯದಲ್ಲ ಆ ಥರ ಮಾತಾಡ್ತಾ ಇರೋದು ಅಂತ. ಆಮೇಲೆ ಇನ್ನೊಂದು ಕಡೆ ಯಾವ ಥರ ಆಯಿತು ಅಂತ ನೋಡಿ, ಒಂದು ಹುಡುಗರು ಈ ಥರ ಮಾಡಿ ಮನೆ ದೊಡ್ಡ ಬಿಲ್ಡಿಂಗು ಮಾಡಿ ಖಾಲಿ ಇರೋ ಜಾಗದಲ್ಲಿ ಕೂತ್ಕೊಂಡು ಅದ್ರ ಕಟ್ಟೆ ಇರ್ತಲ್ಲ, ಆ ಕಟ್ಟೆ ಮೇಲೆ ಕೂತ್ಕೊಂಡು ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಏನೋ ಒಂದು ಸಮಯದಲ್ಲಿ ಬಿದ್ದು ಹೋಗ್ಬಿಟ್ಟ ಮಾಡಿಂದ ಬಿದ್ದು. ಈ ಥರ ಎಲ್ಲ ಆಗುತ್ತೆ ಇದು ಅಂತ ಅವ್ನು ಗಮನ ಇರಲ್ಲ ಅವರಿಗೆ. ಅಂದರೆ ಆ ಫೋನಲ್ಲಿ ಮಾತಾಡ್ತಾ ಇರುವಾಗ ಸುತ್ತಮುತ್ತ ಗಮನ ಇರಲ್ಲ ಅವರಿಗೆ. ಈ ಥರ ಆಗುತ್ತೆ ಅನ್ನೋದು ಬೇಕಾದಷ್ಟಿದೆ. ಆವಾಗ ನಾವು ಅದನ್ನು ಕೂಡ ನಮ್ಗೆ ಗೊತ್ತಿರಬೇಕು, ಆವಾಗಲೇ ನಮಗೆ ಅದನ್ನು ಅವಾಯ್ಡ್ ಮಾಡ್ತೀವಿ ಅಂತ. ಅದಕ್ಕಾಗಿ ಅಧರ್ಮವನ್ನು ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಥರ ಇಲ್ಲೂ ಕೂಡ ರಾಗದ್ವೇಷ ಆದಿ ಒಂದು 16 ವಿಷಯಗಳು ಇಲ್ಲಿ ಪಟ್ಟಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ನೋಡೋಣ. ಬಹಳ ಚೆನ್ನಾಗಿದೆ. ಅದೇ ಹಾಗಾಗಿ ನಮಗೆ ಅನುಭವಗಳು ನಮಗೆ ಗೊತ್ತಾಗುತ್ತೆ, ಅದರಿಂದ ನಮ್ಗೆ ಕಲಿತೀವಿ ಬೇಕಾದಷ್ಟು. ಅದು ನೋಡಿ ಅಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ, ಈ ವಿವೇಕಿಯಾದವನು ದಿ ವೈಸ್ ಮ್ಯಾನ್ ಲರ್ನ್ಸ್ ಫ್ರಮ್ ಅದರ್ಸ್ ಮಿಸ್ಟೇಕ್ಸ್ ಅಂತ. ಹಾಗಾಗಿ ಬಾಕಿಯವ್ರಿಗೆ ಮಿಸ್ಟೇಕ್ಸ್ ಅಂತ ಇವನು ತಿಳ್ಕೊಳ್ತಾನೆ. ಯಾಕಂದರೆ ಇವನೇ ಅನುಭವಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಅವನಿಗೆ ಚುರುಕಾಗಿರೋನು ಏನು ಮಾಡ್ತಾನೆ, ಇವನಿಗೆ ಜೀವನದಲ್ಲಿ ಬೇಕಾದಷ್ಟು ಅನುಭವಗಳು ಬರ್ಬೋದು. ಆದರೆ ಮುಂಚೆನೇ ಇವನು ಏನು ಮಾಡ್ತಾನೆ, ಬಾಕಿಯವ್ರ ತಪ್ಪುಗಳನ್ನ, ಅದಕ್ಕೆ ನಾವು ಚರಿತ್ರೆ ಓದೋದು ಅದಕ್ಕೇನೆ, ಹಿಸ್ಟ್ರಿ ಅಂತ ಅವ್ನು ಕೊಟ್ಟಿದ್ದಾರಲ್ಲ ಅದು ಅದಕ್ಕೇನೆ. ಯಾವ್ಯಾವ ರಾಜ ಯಾವ್ಯಾವ ಸಮಯದಲ್ಲಿ ಏನೇನು ತಪ್ಪು ಮಾಡಿದ, ಯಾವ್ಯಾವ ಕಾರಣದಿಂದ ಅವನಿಗೆ ಈ ಥರ ಆಯಿತು, ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅಂತ ಕಥೆಗಳೆಲ್ಲ ಬರೋದು ಅದಕ್ಕಾಗೆ ಬರೋದು. ನಮಗೊಂದು ಪಾಠ ಕಲಿಯೋಕೆ ಅದಕ್ಕೆ ಪಾಠ ಪಠ್ಯದಲ್ಲಿ ಅದನ್ನು ಇಟ್ಟಿದ್ದಾರೆ ನಮಗೆ. ಹಾಗಾಗಿ ಅದರಿಂದ ಪ್ರಯೋಜನ ಇದೆ ಅಂತ ಇಟ್ಟಿದ್ದಾರೆ. ಹೀಗೆ ನಮಗೆ ಜೀವನದಲ್ಲಿ ಹೇಗಿರಬೇಕು ಅಂತ ನಮಗೆ ಅದೆಲ್ಲ ತೋರಿಸ್ಕೊಡುತ್ತೆ. ರಾಮಾಯಣ ಮಹಾಭಾರತನೂ ಅದೇ ತೋರಿಸ್ಕೊಡುತ್ತೆ ನಮಗೆ. ಹಾಗಾಗಿ ಜೀವನಕ್ಕೆ ಬೇಕಾಗಿರೋದು ತೋರಿಸ್ಕೊಡುತ್ತೆ. ಅದು ಹೇಗೆ ನಾವು ಇರಬಾರ್ದು, ಹೀಗಿರಬೇಕು ನಾವು ಅಂತ ಎರಡನ್ನೂ ತೋರಿಸ್ಕೊಡುತ್ತೆ. ಅದಕ್ಕೆ ಹೇಳ್ತಾರೆ, ಒಂದು ರಾಮವದ್ ವರ್ತಿತವ್ಯಂ, ರಾವಣವದ್ ನ ವರ್ತಿತವ್ಯಂ ಅಂತ ಹೇಳ್ತಾರೆ. ಅದೇ ಥರ ಪಾಂಡವರಾಗಿ ಇರಬೇಕು ನಾವು, ಕೌರವಾಗಿ ಇರಬಾರ್ದು ಅಂತ ಎರಡನ್ನೂ ತೋರಿಸ್ಕೊಡ್ತಾರೆ ನಮಗೆ. ಅದಕ್ಕೆ 2 ಥರ ಕ್ಯಾರೆಕ್ಟರ್ಸ್ ತೋರಿಸಿ ಇಲ್ಲಿ ಬರುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ರಾಗದ್ವೇಷಗಳು ಅಂತ ಹೇಳುವಾಗ ಈ 16 ಹೇಳಿ ಅವರು ಪಟ್ಟಿ ಮಾಡ್ತಾ ಇದ್ದಾರೆ. ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದನ್ನು ಮಾತ್ರ ಇಷ್ಟನ್ನು ಮಾತ್ರ ಅರಿಷಡ್ ವರ್ಗ ಅಂತ ಹೇಳಿದ್ದಾರೆ.
ರಾಗದ್ವೇಷ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋದನ್ನು ಆರನ್ನು ಮಾತ್ರ ತೆಗೆದು ಅರಿಷಡ್ ವರ್ಗ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಇನ್ನೂ ತೋರಿಸ್ತಾ ಇದ್ದಾರೆ. ಈರ್ಷ್ಯ, ಅಸೂಯ, ದಂಭ, ದರ್ಪ, ಅಹಂಕಾರ, ಇಚ್ಛಾ, ಭಕ್ತಿ, ಶ್ರದ್ಧಾ ಇತಿ ರಾಗದ್ವೇಷಾದಿ ವೃತ್ತಯ ಷೋಡಶ 16 ವೃತ್ತಿಗಳಿದೆ. ರಾಗದ್ವೇಷಾದಿಗಳು 16 ಇದೆ ಅಂತ. ಇದರಲ್ಲಿ ಷೋಡಶ ಅಂದರೆ 16 ಅಂತ. ಷೋಡಶೋಪಚಾರ ಅಂತ ನಾವು ಮಾಡ್ತೀವಲ್ಲ ಪೂಜೆ, ಷೋಡಶೋಪಚಾರ ಅಂತ 16 ಉಪಚಾರಗಳಲ್ಲಿ ಇರ್ತೈತೆ. ಸರಿ. ಅಂದರೆ ಅದಕ್ಕೆ ಪಾಸಿಟಿವ್ ಹೇಳಿದ್ದಾರೆ, ನೆಗೆಟಿವ್ ಹೇಳ್ತಾರೆ, ಎರಡೂ ಹೇಳ್ತಾರೆ ಇದರಲ್ಲಿ. ಹಾಗಾಗಿ ರಾಗದ್ವೇಷಾದಿ ಅಂತ ಹೇಳುವಾಗ ಏನಾಯ್ತು, ಎರಡೂ ಹೇಳ್ತಾರೆ. ಎಲ್ಲವೂ ಸರ್ವತಾ ಬಿಡಬೇಕು ಅಂತ ಅರ್ಥ ಇಲ್ಲ. ಶ್ರದ್ಧಾ ಭಕ್ತಿ ಶ್ರದ್ಧೆ ಎಲ್ಲ ನಮಗೆ ಬೇಕಾಗುತ್ತೆ ಕೆಲವು ಸತಿ. ಆಮೇಲೆ ರಾಗದ್ವೇಷಗಳು ಕೂಡ ನಮಗೆ ಯಾವುದ್ರಲ್ಲಿ ಬೇಕಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದು ಮುಮುಕ್ಷುತ್ವ ಬೇಕು. ನನಗೆ ಒಂದು ಸಾತ್ವಿಕ ನನಗೆ ಬೇಕು. ನನಗೆ ಒಂದು ಮಹಾತ್ಮರು ಯಾರಾದರೂ ಬಂದಿದ್ದರೆ ಅದು ಹೋಗಿ ನೋಡ್ಬೇಕು ನಾನು. ಆಮೇಲೆ ಒಂದು ಒಳ್ಳೆ ತೀರ್ಥಯಾತ್ರೆಗೆ ನಾನು ಹೋಗಬೇಕು ಅಂತ ನಮ್ಗೆ ಅನಿಸ್ಬೇಕಲ್ವಾ. ಅದಕ್ಕೆ ಆ ವಿಷಯದಲ್ಲಿ ರಾಗ ಬೇಕು ನಮಗೆ. ಯಾವ ವಿಷಯದಲ್ಲಿ ರಾಗ ಬೇಕು, ಯಾವ ವಿಷಯದಲ್ಲಿ ರಾಗಬಾರ್ದು ಅನ್ನೋದನ್ನು ಕೂಡ ನಮಗೆ ಗೊತ್ತಾಗಬೇಕು ನಮಗೆ ಅಂತ ಇದೆ. ಹಾಗಾಗಿ ಇವರು ಉದಾಹರಣೆ ಎಲ್ಲದಕ್ಕೂ ಉದಾಹರಣೆ ಕೊಡ್ತಾ ಇದ್ದಾರೆ. ಇವರು ವಾಸುದೇವ ಯತಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಅದನ್ನು ನಾನು ನೋಡ್ತಾ ಹೋಗೋಣ ಹೇಗಿದೆ ಅಂತ ಕಾಣ್ತಾರಲ್ವ. ಇವಾಗ ಆಗಿದೆಯಲ್ಲ, ಒಂದು ನಿಲ್ಲಿಸಿರೋಣ ನಾವು. ಸರಿ, ಈ ಉದಾಹರಣೆ ಮುಂದಿನ ಭಾಗ ನಾವು ಮುಂದಿನ ವಾರ ನೋಡೋಣ. ಅದ್ವೈತಾನಂದ ಪೂರ್ಣಾಯ ವ್ಯಾಸಶಂಕರ ರೂಪಿಣೆ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ನಿಮಗೆ ಸ್ವಲ್ಪ ಕೇಳಿಸ್ತಾ? ಹಾಂ, ಸರಿ.